ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಸರ್ಕಾರಿ ಮಹಾವಿದ್ಯಾಲಯದ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಗುರಿ ಇಟ್ಟು ನಿರಂತರ ಪ್ರಯತ್ನಿಸಿದರೆ ಯಶಸ್ಸು ಶತಸಿದ್ಧ. ಸರ್ಕಾರಿ ಶಾಲಾ ಕಾಲೇಜುಗಳೆಂದರೆ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಕೀಳ್ರಿಮೆ ಬೇಡ. ಬಡತನದಲ್ಲಿ ಬೆಳೆದು ಅನುಭವ ಹೊಂದಿರುವ ನಾನು ಬಡ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಹಾಗೂ ಕಾಲೇಜಿಗೆ ಎಲ್ಲ ಸೌಲಭ್ಯ ಒದಗಿಸಲು ಸದಾ ಕಟಿಬದ್ಧನಾಗಿದ್ದೇನೆ. ಈ ಸಾಧಕ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗುವುದು ಎಂದು ಘೋಷಿಸಿದರು. ವಿಜಯಕುಮಾರ್ ಕೋಟಿವಾಲೆ ಮಾತನಾಡಿ, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಅತ್ಯಾಧುನಿಕ ಸೌಕರ್ಯಗಳೊಂದಿಗೆ ಸ್ಪರ್ಧಾತ್ಮಕ ಶಿಕ್ಷಣ ಒದಗಿಸಿಕೊಡುವಲ್ಲಿ ಶಾಸಕರ ಕಾರ್ಯ ಶ್ಲಾಘನೀಯ ಎಂದರು. ಪ್ರಾಂಶುಪಾಲ ಆನಂದಕೋಳಿ ಮಾತನಾಡಿ, ಶಾಸಕರ ಹಾಗೂ ಎಲ್ಲರ ಸಹಕಾರ ಮನೋಭಾವದಿಂದ ಕಾಲೇಜು ಅಭಿವೃದ್ಧಿ ಹೊಂದಲು ಸಾಧ್ಯವಾಯಿತು ಎಂದು ಸ್ಮರಿಸಿದರು. ವಿದ್ಯಾರ್ಥಿನಿ ವರ್ಷಾಂಜಲಿ ಕಾಂಬ್ಳೆ, ಐಶ್ವರ್ಯ ಪೂಜಾರಿ, ಐಶ್ವರ್ಯ ಹಿರೇಮಠ್, ಪೂರ್ಣಿಮಾ ಕಳ್ಳನ್ನವರ್ ಅವರು ತಮ್ಮ ಸಾಧನೆಯ ದಾರಿ ಹಂಚಿಕೊಂಡಿದ್ದರು. ಉಪಪ್ರಾಂಶುಪಾಲರಾದ ಜೆಪಿ ತಂಗಡಿ, ಆರ್.ಬಿ. ಪಾಟೀಲ್, ಎಂ.ಡಿ. ಚೌಗ್ಲಾ, ಜಿ.ಆರ್. ಬಿರಾದಾರ್, ಎಸ್.ಆರ್. ಹಾರೋಗಪ್ಪ, ಸುರೇಶ್ ಗಟ್ಟಿ, ಆರ್.ಆರ್. ಕಾಗ್ಲೆ, ಎ.ವಿ. ಬಡಿಗೇರ್, ಪ್ರಿಯಾ ಹಂಚಿನಮನಿ, ಆರ್.ಎಸ್. ಸಂಕಪಾಳ್, ಎ.ಬಿ. ಕಾಮಗೌಡ, ಎಲ್.ಬಿ. ಕುಂಡ್ರುಕ್, ಅಕ್ಷಯ್ ಗಸ್ತಿ, ಪ್ರವೀಣ್ ಕೋಳಿ, ಅಜಿತ್ ಬಸರ್ಗಿ, ಅನುರಾಧಾ ಚಿತಾರೆ, ವಿಜಯ್ ಶೆಟ್ಟಿ, ಸಂಜು ಮಿರ್ಜಿ, ಲಕ್ಷ್ಮೀಬಾಯಿ ಕಂಟಿ ಸೇರಿದಂತೆ ಇನ್ನಿತರರು ಇದ್ದರು. ಉಪನ್ಯಾಸಕ ವಿಶ್ವನಾಥ್ ಚೌಗಲಾ ಅವರು ನಿರೂಪಿಸಿದರು. ಸತತ 3 ವರ್ಷದಿಂದ ನಮ್ಮ ಈ ಮಜಲಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ರ್ಯಾಂಕನ್ನು ಪಡ್ಕೋತ ವಿದ್ಯಾರ್ಥಿನಿ ಏನು ಬರಾಕತ್ತಾರೆ. ಭಾಳ ಸಂತೋಷ. ಅವರ ರ್ಯಾಂಕ್ ಪಡ್ಕೊಂಡು ಬರತ್ತಾರಂದ್ರೆ ಸುಮ್ಮನೆ ಬರತ್ತಿಲ್ಲ, ಅವ್ರದ್ದು ಶ್ರಮ ಐತಿ. ಮತ್ತು ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರದು ಮತ್ತು ನಮ್ಮ ಪ್ರಾಚಾರ್ಯರದ್ದು ಶ್ರಮ ಐತಿ. ಬಿ.ಆರ್. ಸಂಗಾಪುರ್ ಸರ್ ಗಿಡ ನೆಟ್ಟರು, ನೀವು ಹೇಳ್ರಿ, ಅವ್ರ ಗಿಡ ನೆಟ್ಟರು, ನಾನು ಅವ್ರ ಗಿಡ ನೆಟ್ನಿ. ಆದ್ರೆ ಅದಕ್ಕೆ ನೀರ ಗೊಬ್ಬರ ಹಾಕಿ ಬೆಳೆಸಿದವ್ರು ಯಾರಂದ್ರೆ ಉಪನ್ಯಾಸಕರ, ಅತಿಥಿ ಉಪನ್ಯಾಸಕರ ಮತ್ತು ವಿದ್ಯಾರ್ಥಿ. ಅದು ಭಾಳ ನಾ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಎಲ್ಲ ಗುರುಗಳಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ಎಷ್ಟು ನಾ ಧನ್ಯವಾದ ಹೇಳ್ರೂ ಸಾಲದು. ಯಾಕಂದ್ರೆ ನನಗೂ ಕೂಡ ಖುಷಿ. ಯಾಕಂದ್ರೆ ಈಗ 18 ವರ್ಷ ಆತು ಈ ಭಾಗದ ನಾನು ಶಾಸಕನಾಗಿ. ನನ್ನೂ ಕೂಡ 2 ಶಿಕ್ಷಣ ಸಂಸ್ಥೆ ಅದಾವ, ಬಂಡವಾಳ ಮತ್ತು ವ್ಯಾಯವಾಗದ. ಅದಕ್ಕೆ ನಂದು ಒಂದು ಏನು ಆಸೆ ಅಂದ್ರೆ ನಾನು ಬಡತನದಾಗ ಬೆಳೆದವ. ಅದಕ್ಕೆ ಇಲ್ಲೇನು ಸರ್ಕಾರಿ ಇದೇನು ಪದವಿ ಪೂರ್ವ ಕಾಲೇಜ್ ಐತ್ಲೆ, ಇಲ್ಲಿ ಯಾರು ಶ್ರೀಮಂತರ ಮಕ್ಕಳು ಯಾರು ಬರೋದಿಲ್ಲ. ಅದಕ್ಕೆ ಬಡವರ ಬಡವರು ವಿದ್ಯಾರ್ಥಿನಿಯರು ಬರೋರ. ಅದಕ್ಕೆ ನನಗೂ ಭಾಳ ಒಂದು ಆಸೆ. ಇಲ್ಲಿ ಕಲಿತಂಥ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಅವರು ಒಂದು ರಾಜ್ಯ ಮಟ್ಟಕ್ಕೆ ಬೆಳೆದ ಮುಂದೆ IAS, KS, MBBS ಇಂಜಿನಿಯರ್ ಮಾಡಿ ಅವರ ಉನ್ನತ ಮಟ್ಟಕ್ಕೆ ಹೋಗಬೇಕು. ಮತ್ತು ಈ ಒಂದು ಪುಟ್ಟ ಗ್ರಾಮ ಮಜಲಟ್ಟಿ, ಚಿಕ್ಕೋಡಿ ತಾಲೂಕಿನ ನಾನು ರಾಯಬಾಗ ಮತಕ್ಷೇತ್ರದಾಗ ಬರ್ತಕ್ಕಂಥ ಈ ಗ್ರಾಮದ ಹೆಸರು ನಮ್ಮ ರಾಜ್ಯದ ಮೂಲೆಗೂ ಕೂಡ ಹರಡಲಿ ಅಂತೇಳಿಂದ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ಅದಕ್ಕೆ ಈಗೇನು ನೀ ಏನು ಮನುಷ್ಯ ಹಚ್ಕೋಬೇಡವ, ನೀನು ರ್ಯಾಂಕ್ ಬಂದಂಗೆ ನನ್ನ ಲೆಕ್ಕದಾಗ ನೀನು ರ್ಯಾಂಕ್ ಈ ಮುಂದಿನ ಒಂದು ಏನು ಗುರಿ ಐತಿ ಅದನ್ನು ಬಿಡಬೇಡ. ನೀವು 4 ಜನ ನಿಮ್ಮ ಮುಂದಿನ ಗುರಿ ನೀವು ಏನೇನು ಮಾಡ್ಬೇಕನ್ನೋದು ಈಗಾಗಲೇ ಹೇಳಿದ್ರಲ್ಲ, ಅದು ನಿಮ್ಮ ಗುರಿ. ನೀವು ಅದನ್ನು ಮುಂದುವರಿಸ್ರಿ. ಭಗವಂತ ನಿಮ್ಮ ಕೂಡ ನಾವು ನಿಮ್ಮ ಕೂಡ ಅದೆವು. ನಿಮ್ಗೆ ಶುಭವನ್ನು ಹಾರೈಸ್ತೇನೋ. ನಿಮ್ಮ ಯಶಸ್ಸು ಸಿಗಲಿ, ನಿಮ್ಮ ಭವಿಷ್ಯದಲ್ಲಿ ಉಜ್ವಲ ಸೇವನ ಆಗ್ಲತ್ತೆ ಮತ್ತೊಂದು ಶುಭವನ್ನು ಹಾರೈಸ್ತೇನೋ. ಮತ್ತು ಸರ್ ಇವರಿಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ನ ಕೊಂಡು ಕೊಡ್ತೇವೆ. ಅದಕ್ಕೆ ನಂತರ ನಾನು ಅದನ್ನು ತರಿಸಿ ಇಲ್ಲಿ ಸರ್ವಗಳು ಕೊಟ್ಟಿರ್ತೇವೆ. ನಿಮಗೆ 4 ಜನಕ್ಕೆ ಅದನ್ನು ನೀವು ಉಪಯೋಗ ಮಾಡ್ಕೊರಿ. ಮತ್ತು ನಿಮ್ಗೆ ಏನೋ ಸಮಸ್ಯೆ ಇದ್ದರೂ ಕೂಡ ಸರ್ಗಳಿಗೆ ಹೇಳಿರಿ, ಅನ್ನೋ ಸರ್ಗೆ ನನಗೂ ಹೇಳಿ. ನಾವು ನಿಮ್ಮ ಜೊತೆ ಅದೀವು. ಪಾಲಕರಿಗೂ ಕೂಡ ನಿಮಗೆ ನಾ ಶುಭವನ್ನು ಹಾರೈಸ್ತೇನೋ. ಇಂಥ ಮಕ್ಕಳನ್ನ ಹೆತ್ತದಕ್ಕೆ ನಿಮಗೂ ಧನ್ಯವಾದ. ಅದಕ್ಕೆ ನೀವು ಕೂಡ ಅವ್ರಿಗೆ ಇನ್ನೂ ಅವ್ರವ್ರ ಗುರಿ ಏನೈತೆ ಮುಂದೆ ಕಲಿತೇನೆ ಅನ್ನೋಂಥ ಅದಕ್ಕೆ ನೀವು ಸಪೋರ್ಟ್ ಕೂಡಿ ದಯಮಾಡಿ ನೋಡೋಕ್ಕೆ ಅವ್ರನ್ನ ಬಿಡ್ಸಕ್ಕೆ ಹೋಗ್ಬೇಡಕ್ಕೆ ಪಾಲಕರಿಗೂ ಕೂಡ ನಾ ವಿನಂತಿ ಮಾಡ್ಕೊತೇನೋ. ಮತ್ತು ಇನ್ನು ಮುಂದಿನ
ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನು ವಿದ್ಯಾರ್ಥಿನಿ ಇಲ್ಲಿ ಇರಬೇಕಲ್ಲ ಕೆಲವು ಜನ ಅದರಲ್ಲಿ ಇನ್ನು ಸೆಕೆಂಡ್ ಇಯರ್ ಕಲಿಯಾರಲ್ಲ ಇವ್ರ ಏನು ಕಲಿತು ಮುಗಿಸೋ ಹೊಂಟಿದಾರ ನಾಳೆ ನಿಮ್ಮದು ಹಿಂಗೆ ಆಗ್ಬೇಕು ನಾವು ನೀವು ರ್ಯಾಂಕ್ ತಗೋಬೇಕು. ಗುರು ಬಳಗದ ಕೂಡ ನಾನು ಕೂಡ ಕಡೆಯಿಂದ ನೀವು ಸರ್ಕಾರ ತಗೋಬೇಕು ನನ್ನ ಆಸೆ, ಅದನ್ನು ಈಡೇರಿಸ್ಬೇಕು. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾನು. ಎಲ್ಲರೂ ಒಂದು ಗುರಿ ಇಟ್ಕೊಂಡು ಪ್ರಯತ್ನ ಮಾಡಿರಿ. ದೇವ್ರು ನಿಮ್ಮ ಕೂಡ ನಾನು ಬಸವೇಶ್ವರ ವಿದ್ಯಾ ಸರಸ್ವತಿ ನಿಮ್ಮ ಕೂಡ ಮತ್ತು ಇಲ್ಲಿ ಮೊದಲಟಿ ಶಿಕ್ಷಣ ಸರ್ಕಾರಿ ಪದವಿ ಕಾಲೇಜ್ದಾಗ ಉಪನ್ಯಾಸಕರು ಏನದಾರಲ್ಲ ಅತಿಥಿ ಉಪನ್ಯಾಸಕರ ಮತ್ತು ಉಪನ್ಯಾಸಕರ ಅವರೆಲ್ಲ ನಿಮ್ಮ ಪಾಲಿಗೆ ದೇವರ ಅವರಿಂದನೇ ನೀವೆಲ್ಲ ತಯಾರಾಗಿದ್ದೀರಿ. ಅದಕ್ಕೆ ಅವ್ರಿಗೂ ಕೂಡ ಇನ್ನೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ, ಎಲ್ಲ ಉಪನ್ಯಾಸಕರಿಗೆ, ಅತಿಥಿ ಉಪನ್ಯಾಸಕರಿಗೆ ಮತ್ತು ಪ್ರಾಚಾರ್ಯರಿಗೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಇಷ್ಟರಲ್ಲಿ ಮತ್ತೊಮ್ಮೆ ಶುಭ ಹಾರೈಸಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ಮುಂದಿನ ಗುರಿ ಸಾಧಲಿಕ್ಕೆ ಮತ್ತೊಮ್ಮೆ ಶುಭ ಹಾರೈಸಿ ಈ ಎಲ್ಲ ಗುರುಗಳಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ತಾವು ಇನ್ನು ಮುಂದಿನ ಮತ್ತು ನಮ್ಮ ಕಾಲೇಜಲ್ಲಿ ರ್ಯಾಂಕ್ ಬರುವಂಗೆ ತಾವು ತಮ್ಮ ಶ್ರಮವನ್ನು ವಹಿಸಿ ನಾವು ಮತ್ತೆ ಪ್ರಯತ್ನ ಮಾಡಬೇಕು. ನಿಮ್ಮ ಕೂಡ ಅದನ್ನೇ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಎಲ್ಲರಿಗೆ ಧನ್ಯವಾದ. ಸರ್ಗಳು ಎಲ್ಲರೂ ಸಾಹೇಬ್ರನ್ನ ಹೇಳಿದ್ದಾರೆ. ಸುಮಾರು 18 ವರ್ಷ ಶಾಸಕರು ಏನು ಕೆಲಸ ಮಾಡಿದಾರಪ್ಪ ಅಂದ್ರೆ ಬಡ ವಿದ್ಯಾರ್ಥಿಗಳು ಕಲ್ಲೂರು ದೊಡ್ಡ ದೊಡ್ಡ ಕಾಲೇಜ್ 3-4 ಲಕ್ಷ ರೂಪಾಯಿಗಳು ನಾವು ಫೀ ಕಟ್ಟಬೇಕಾಗ್ತೈತಿ. ಇಲ್ಲೇ ನೀವು ಧಾರವಾಡಕ್ಕೆ ಹೋಗ್ರಿ, ಶಾಂತಿನಿಕೇತನ ಆಗ್ಬೇಕು ಅಥವಾ KL ನೀವು ಯಾವುದು ಇವೇನು ಸ್ಕೂಲ್ಗಳು ಇದಾವಲ್ಲ ಕೆಲವೊಂದು 3 ಬದಿಗೆ ನಮ್ಮನ್ನು ನಮ್ಮ ಹುಡುಗರು ಆ ಕಾಲದಾಗ 2 ಲಕ್ಷ ಕೊಟ್ಟಿದ್ದೆವು. ಈಗ ಒಂದು 10 ವರ್ಷ ನೀವು ನಿಮ್ಮ ತಂದೆ ತಾಯಿಗಳದೆಲ್ಲ 6 ಲಕ್ಷ ರೂಪಾಯಿ ಉಳಿಸಿದಂಗೆ ನೀವೆಲ್ಲ. ಯಾಕಂದ್ರೆ ಏನೋ ತಂದೆ ತಾಯಿಗಳದ್ದು ಆಸೆ ಇರ್ತೈತಿ, ನಮ್ಮ ಹುಡುಗರು ಸಾಲಿ ಕಲಿಬೇಕು, ನಮ್ಗೆ ಹೆಸರು ಇರ್ಬೇಕಂತ ಕಲಿಸ್ತಾರೆ. ನಿಮ್ಮನ್ನ ಅದಕ್ಕೆ ಕಲಿಸ್ತಾರೆ, ಹೌದಿಲ್ಲ? ಅದನ್ನು ನೀವು ಕಲಿಸಿ ನೆನಸು ಮಾಡಿದೆ. ನೀವು 4 ಮಂದಿ ಬರುವಂಥ ದಿನಮಾನಗಳಲ್ಲಿ ನೀವೇನು ಹುಡುಗರು ನನಗೆ ಕಾಣೋರು ನಮಗೆ ಖೇದ ಅನ್ನಿಸ್ತೈತಿ. ಯಾಕಪ್ಪ ಅಂದ್ರೆ ಬರೀ ಹುಡುಗಿಯರಾಗದಾವ, ನೀವು ಜನ ಹುಡುಗರೇ ಲಕ್ಷ ಕೊಡ್ಬೇಕು. ವಾಹಿನಿ ಮುಖಾಂತರನ ಹುಡುಗರಿಗೆ ಒಂದು ವಿನಂತಿ ಮಾಡ್ಕೊತೇನು. ಈ ಸಲ ಅದಕ್ಕೆ ಮುಂದಿನ ಸಲ ನಾವು ಹುಡುಗರು ಇಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ಸಾಹೇಬ್ರ ನಾವು ಎಲ್ಲ ಕೂಡಿಕೊಂಡು ಏನ್ರಪ್ಪ ಏನ ಮಾಡ್ತೀರಿ ಇಲ್ಲಿ ಕೈ ಹೇಳ್ರಿ. ನಿಮ್ಮದೇ ಆಗಲಿ 33ದವ್ರ 4 ಮಂದಿ ಆಗಿದಾರ, ಆ ಲೆಕ್ಕಲಿ ನೀವು 12 ಮಂದಿ ಆಗ್ಬೇಕು. ಪರ್ಸೆಂಟ್ ಮೆರಿಟ್ ಮ್ಯಾಗ ಏನ್ ಹೇಳು ರಿಸರ್ವೇಶನ್ ಕಲೀರಿ ಮುಂದಿನ. ಯಾಕಂದ್ರೆ ಒಬ್ಬ ಸಾಲಿ ಕಲಿತಂದ್ರೆ ಒಂದು ಮೆಂಟಲ್ ಮುಂದಾಗ್ತಿ. ತಂದೆ ತಾಯಿಗಳು ನಿಮ್ಮ ಮ್ಯಾಗ ಏನೋ ಹೆಸರು ಇಟ್ಟಿರ್ತಾರೆ. ನಮ್ಮ ಮಗ ಶಾನೆ ಆಗಲಿ, ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಥವಾ ಮುಂದೆ ಏನಾದ್ರು ಕಾಂಪಿಟೇಟಿವ್ ರಗಡಿ ಎಕ್ಸಾಮ್ಗಳು ಇದಾವೆ, ಅವ್ರ ಪಾಸ್ ಯಾವುದೇ ಕ್ಲಾಸ್ 1 ಆಫೀಸರ್ ಆಗಲಿ, IAS ಆಗಲಿ, ರಗಡಿಯಲ್ಲಿ 4-5 ಮಂದಿ ಆಗಿ ಹೋಗಿದ್ದಾರೆ. ಮಜಲಟ್ಟಿ ಕಲ್ತಂತ ಹುಡುಗರ ಹೆಸರು ನಮ್ಮ ಊರಾಗ ಒಂದು 4-5 ಹುಡುಗರು ತಿನ್ನಕ್ಕೆ ಬಿಡಿದ್ರು. ಅವ್ರು ಏನು ಮಗ್ನಿಗಳು ಇರ್ಬೇಕು ನೋಡ್ರಿ, ಅವು ದಂಧೆಗೆ ಹೋಗ್ತೀವಿ ಹುಡುಗರು ಸಾಹೇಬ್ರ. ಇಲ್ಲಿ ಕಲಿತು ಈಗ ಅಂದ್ರೆ 25 ಲಕ್ಷ ರೂಪಾಯಿ ಪ್ಯಾಕೇಜ್ ತಗೋತಾರೆ. IAS ಆಗಿದಾರಲ್ಲ, IAS ಆಗಿ ಇವತ್ತು ಸಿಕ್ಕಿದ್ರೆ ಮದುವೆಗೆ ಮತ್ತೇನೇ ಹುಡುಗರ ಡಾಕ್ಟರ್ ಹೋಗಿದ್ದಾರೆ. ಅಂತ ಸಾಲಿ ಮೊದಲಟ್ಟ್ಯಾಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗ ಸಾಹೇಬರು ಮಾಡಿದ ಸಂಗಪ್ಪ ಸಾಲಿ ಮಾಡಿದ್ರು. ಅದಕ್ಕೆ ಕೃಷಿ ಮಾಡಿದವ್ರು ಯಾರದೇ ಅಂದ್ರೆ ಕಲ್ಮಿ ಗಿಡ ಆಗ್ಲತ್ತೇವೆ ನಮ್ಮ ಶಾಸಕರು. ಇಲ್ಲಿ ಬೇಕಂತ ಇನ್ಸ್ಟ್ರೂಮೆಂಟ್ ಆಗಲಿ, ಕಾಲೇಜುಗಳು ಕಟ್ಟಡ ಎಷ್ಟು ಹೇಳಿದಾರೆ ಕಟ್ಟಡ ಕುಡ್ದಕ್ಕೆ ಏನಾಗ್ತಿತ್ತು ಪರಿಸ್ಥಿತಿ. ಹುಡುಗರು ಒಂದೇ ಸಾಲಿನಾಗ ಕೂತ ಹುಡುಗರ ಅಭ್ಯಾಸ ಅಷ್ಟೇ ಸರಿಯಾಗ್ಲಾಗ್ತದೆ. ಅಂತ ಎಲ್ಲ ಅನುಕೂಲ ಮಾಡಿಕೊಟ್ರು. ನಾವೆಲ್ಲರಿಗೂ ಸಹಿತ ಶಾಸಕರಿಗೆ ಮೊದಲು ಅಭಿನಂದನೆ ಹೇಳಬೇಕಾಗ್ತೈತಿ. ಇದೇ ಕಾರಣಾಗಿ ಬರುವಂಥ ಮುಂದಿನ ದಿನಮಾನಗಳ ಶಾಸಕರಿಗೆ ಸಹಿತ ಮುಂದಿನ 4 ವರ್ಷ ನಿಮ್ಮ ಜೋಡಿ ಇರ್ತಾರೋ ಅವ್ರಿಗೂ ಇಲ್ಲಿ ವಿದ್ಯಾ ಸರಸ್ವತಿ ಸಾಹಿತ್ಯ ಸಂಘ ಮುಂದಿನ ಭವಿಷ್ಯನಾಗ ಒಳ್ಳೆಯ ಒಂದು ಅಧಿಕಾರ ಹಸ್ತಾಂತರ ಕೂಡ್ಲತ್ತ ಆಶಿಸುತ್ತಾ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರ್ಬೇಕಂತ. ಹಂಗ ಒಬ್ಬರೇ ಹುಡುಗರೊಂದು ಮುಂದೆ ಬರ್ಬೇಕಾದ್ರೆ ಬಹಳ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಏಕಲವ್ಯನ ಉದಾಹರಣೆ ತಗೋಬೇಕು ನಾವು. ಅವಕ್ಕೇನು ಗುರು ಇಲ್ಲಾಗಿದ್ದ, ಏನಿಲ್ಲಾಗಿದ್ದ, ವಿದ್ಯಾ ಕಲಿಬೇಕಂತ ಹೋಗಿದ್ದ.
ಅದ ದ್ರೋಣಾಚಾರ್ಯ ಆಗ ಇದನ್ನಿತ್ತು, ಮೇಲ್ಜಾತಿ ಕೆಳಜಾತಿ ಅಂತ ಹೇಳಿದ್ರು. ಈಗಿನ ಮೊದಲು ಹಿಂದಿನ ಕಾಲದ ನಿಮ್ಮಂಥವ್ರು ಕಲಿಸೋದಲ್ಲ ತಳೆ ಬಿಲ್ ವಿದ್ಯೆ, ಅರ್ಜುನ್ಗೆಲ್ಲ ದೊಡ್ಡ ಮಂದಿಗೆ ಅರ್ಥ ಕಲಿಸ್ತದೆ ಅಂಥದಕ್ಕೆ ಇಲ್ಪ ನಾನು ಕೈಲಿ ಆಗೋದಿಲ್ಲ ಅಂತೇಳಿ ಅಂದ. ಆದ್ರೆ ಆ ಹುಡುಗ ಏನು ಮಾಡ್ತಾ ಏಕ್ಲಾಗ ಅವ್ರದ್ದೇ ಒಂದು ಮೂರ್ತಿ ಮಾಡಿ ನಿಲ್ಲಿಸಿ ಅವೇನು ಕೇಳ್ತಿದ್ರ ದಿವಸ ಅದರಿಂದ ಕಲಿತ ಅನುಭವವಾಗಿ ಇಡೀ ಜಗತ್ತಿಗೆ ಶ್ರೇಷ್ಠ ಅದು ಬಿಲ್ ವಿದ್ಯೆ. ಅದು ಹಂಗಾಗ್ಬೇಕು ನೀವು ಹುಡುಗರು ಸಾಕು, ಹಳ್ಳಿಯವ್ರ ಹುಡುಗರು ಗುರುಗಳು ಹೇಳಿದಂಥ ಪಾಠ ಮನನ ಮಾಡಿ ಅದನ್ನು ರಿವಿಷನ್ ಮಾಡಿದಾಗ ಆಗೈತಿ. ನಿಮಗಂತ ಹೇಳೋದಿರ್ತಿಲ್ಲ, ಉಳ್ಕೆದ್ರೆ ಏನು ಹುಡುಗರು ಇದಾವಲ್ಲ ಸರ್ಗಳು ಏನು ಹೇಳ್ತಾರಲ್ಲ ಅದನ್ನ ಒಂದು 2-3 ತಾಸರೇ ರಿವಿಷನ್ ಮಾಡ್ಬೇಕು. ಒಂದು ಆಕಳ ಮೇವು ತಿಂದ್ರೆ ಹಾಲು ಕುಡುದಿಲ್ಲ, ಅದನ್ನ ನುಡಿಸಿದಾಗ ಮಲ್ಲಿಗೆ ಒಂದು 2-3 ತಾಸು ಮೆಲಕ್ಕೆ ಹೈತಂದ್ರೆ ಅದು ಹಾಲು ಹಚ್ಕೊಡ್ತೀವಿ. ಹಂಗೆ ನೀವು ಸಕ್ಕಟ್ಟು ಮಾಡಿದಂಥ ಅಭ್ಯಾಸ ಮನಗಂಡ ಅದನ್ನ ತಲೆಯಾಗ ರಿವಿಷನ್ ಮಾಡ್ಕೊಂಡ್ರೆ ಈಗ 4 ಹುಡುಗರು ಬರ್ತಾವೆ. ಮುಂದಿನ ಸಲ ಒಂದು 10 ಹುಡುಗರೇ ಆಗ್ಬೇಕಂತ ಹೇಳಿ ಒಂದು ಶಾಸಕರದು ಆಸೆ. 4 ಆಗ್ಬಾರ್ದು, ಗಂಡಸರ ಸಕ್ಕಟ್ಟು ಒಂದು 4 ಮಂದಿ ಆಗ್ಬೇಕು. ಆ ನಿಟ್ಟಿನಾಗ ನಾವು ಸಕ್ಕಟ್ಟು ನಮ್ಮ ಸರ್ಗೆ ಒಂದು ಎಲ್ಲರಿಗೂ ಅಭಿನಂದನೆ ಅಂತ ಹೇಳ್ತಾರೆ. ಇಂಥ ಸಣ್ಣ ಊರಾಗಪ್ಪ ಹಿಂಗೆ ಕೀರ್ತಿ ನಮ್ಮ ರಾಜ ತುಂಬ ಐತಂದ್ರೆ ನೀವು ಕೊಟ್ಟಂಥ ಒಂದು ವಿದ್ಯೆ, ನೀವು ತಗೊಂಡಂಥ ಒಂದು ತ್ರಾಸು ಐತಿ ನಿಮಗೆ. ಅಷ್ಟೆಲ್ಲ ಸರಳ ಹುಡುಗರು ಅಂತಿರ್ಬೇಕಾದ್ರೆ ನಮ್ಮಲ್ಲಿ ನೋಡಿದೆವು, ನಮ್ಮಲ್ಲಿ ಬಿ ನಮ್ಮ ಹೈಸ್ಕೂಲ್ದಾಗ ಫಸ್ಟ್ ಕ್ಲಾಸ್ ಸರ್ ರ್ಯಾಂಕ್ ಬರ್ತಾವು. ರಾತ್ರಿ ಪಾಲಕನೇ ಬಸ್ತಾರೆ ಸರ್, ರಾತ್ರಿ 4 ಗಂಟೆಗೆ ಬಸ್ತಾರೆ ಅಂದಾಗ ಹುಡುಗರು ರ್ಯಾಂಕ್ ಬರ್ತಾವೆ. ಆ ನಿಟ್ಟಿನಾಗ ಎಲ್ಲ ನಿಮ್ಮ ಮೊದಲೈತಿ ಪದವಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಎಲ್ಲ ಸರ್ ಮತ್ತೊಮ್ಮೆ ನನ್ನ ಅಭಿನಂದನೆ ಹೇಳಿ ಬರುವಂಥ ದಿನಮಾನಗಳಲ್ಲಿ ಒಳ್ಳೆಯ ಹುಡುಗರು ಇನ್ನೂ ಹೆಚ್ಚು ಕೊಡ್ರಿ ಅಂತ ಆಶಿಸುತ್ತಾ, ನಿಮ್ಮ ಹುಡುಗರು ಸಕ್ಕಟ್ ಅವ್ರಂತ ಹೇಳಿದಂತ ಮಾಡ್ತಂದ್ರೆ ಮತ್ತೆ ಒಂದೇ ಕೈಲಿ ಚಪ್ಪಾಳೆ ಆಗೋದಿಲ್ಲ. ಸರ್ಗಳು ಹೇಳ್ಬೇಕು, ನೀವು ಕೇಳ್ಬೇಕು, ಆಗ ಚಪ್ಪಾಳೆ ಆಗ್ತೈತಿ. ಅದಕ್ಕೆ ಡ್ರೈವರ್ ಅಂದ್ರೆ ಸಾಹೇಬರು, ಈಗ ನಿಮ್ಗೇನು ಬೇಕಾಗ್ತೈತಿಲ್ಲ ಒಂದು ರಿಕ್ಷಾಗಾಲಿ ಇದ್ದಾನೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಅವ್ರು. ಇನ್ಸ್ಟ್ರೂಮೆಂಟ್ ಕೊಟ್ಟು ಈಗ ನೋಡಿ ಚಾಲು ಆಗ್ತಾವೆ, ಒಂದು 5-6 ಸ್ಕೂಲ್ ಅದು ಸರಿ, ಇನ್ನೊಂದು 4-5 ಸ್ಕೂಲ್ ತಯಾರಾಗ್ತಾವೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಾಹೇಬ್ರ ಮನೆಗೆ ಇರ್ಲತ್ತ ಆಶಿಸುತ್ತಾ ಬರುವಂಥ ದಿನಮಾನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಯಾರು ಮಾತಾಡ್ತೀನಿ. ಜೈ ಹಿಂದ್. ನನ್ನ ಕರ್ಕೊಂಡು ಬಂದಾಗ ಆ್ಯಕ್ಚುಲಿ ನಂದು ಏನೇನಪ್ಪ ಅಂದ್ರೆ ಮೊದಲಿಂದ ನಂದು ಏಮ ಬೇರೆನೇ ಇತ್ತು. ಬರೀ ರೊಕ್ಕ ಮಾಡಬೇಕು, ಅತಿ ಶ್ರೀಮಂತ ಆಗ್ಬೇಕು, ಹೀಗೆಲ್ಲ ಇದ್ದು ಅದು ಅವು ಯಾವ ಕೈಗೊಂಡಿಲ್ಲ. ಪ್ರಿನ್ಸಿಪಲ್ ಆದಮೇಲೆ ಇನ್ನು ಕಡಕ್ಲಾಟಕ್ಕೆ ಹೋಗ್ಬೇಕು, ವಿದ್ಯಾರ್ಥಿಗಳು ಕಡಿಮೆ ಅದಾರ, ಸ್ವಲ್ಪ ಅಗ್ರಿಕಲ್ಚರ್ ಚಲೋ ಇತ್ತು, ಅದು ಇದು ಹೀಗೆಲ್ಲ ತಲೆ ಆಗಿತ್ತು. ಅದಕ್ಕೆ ನಾನು ಮಿತ್ರರೆಲ್ಲ ಏನಂತಂದ್ರು, ಬ್ಯಾಡಪ್ಪ ಆ ಕಡೆ ಹೋಗ್ಬೇಡ, ಈಗ ಮೊದಲಿಟ್ಟಿಗೆ ಬಾ, ಮತ್ತು ಇವೆಲ್ಲ ವ್ಯವಸ್ಥೆ ಐತಿ, ಇಷ್ಟು ದಿವಸ ಭಾಳ ಪ್ರಯತ್ನ ಮಾಡಿದೆ, ಇಲ್ಲ ಮಾಡಿರ್ದೆ ಇಲ್ಲಿ ಬಂದೆ. ಅದಕ್ಕೆ ಸಾಹೇಬ್ರು ಹೇಳ್ದಂಗೆ ಕಾಕ ಅವ್ರು ಗಿಡ ಹಚ್ಚಿದ್ರು, ಗಿಡ ಭಾಳ ದೊಡ್ಡದಾಗಿ ಬೆಳೆದೈತಿ. ಆದ್ರೆ ಅದಕ್ಕೆ ನಮ್ಮ ಸಾಹೇಬ್ರು ಏನಪ್ಪ ಅಂತಂದ್ರೆ ನೀರು ಹಾಕೋದು ಬಿಡ್ತಾರೆ. ಯಾಕಂದ್ರೆ ಅದಕ್ಕೆ ನೀರು ಹಾಕೋರೊಬ್ರು ಬೇಕಾ, ಒಂದು ನೀರು ಸಿಗಲಿಲ್ಲ ಮತ್ತೆ ತಿರುಗಿ ಅಲ್ಲಿ ಬೋರ್ ಹೊಡೆದ ಅಲ್ಲಿಂದ ಇಲ್ಲಿ ಪ್ಯಾಕ್ಲೈನ್ ಮಾಡಿ ತಂದು ಬಿಡೋಂಥವ್ರು ಇದ್ರೆ ಮಾತ್ರ ಅದು ಇದಾಕೈತಿ. ಆ ಕಾರ್ಯವನ್ನು ಸಾಹೇಬ್ರು ಮಾಡ್ಲಿಕ್ಕಂತಾರೆ. ನಮಗೆ ಏನು ಬೇಕು ಬೇಡ ಇವನ್ನೆಲ್ಲವೂ ಕೂಡ ಕೆಲವೊಂದು ಸಂದರ್ಭದೊಳಗೆ ಸಾಹೇಬ್ರು ನಾನು ಕೇಳೋದೇ ಇಲ್ಲ, ನಾನೇ ನಿರ್ಧಾರ ತೆಗೆದುಕೊಂಡು ನಾನೇ ಮಾಡ್ತಿರ್ತೀನಿ. ಆದರೂ ಕೂಡ ಇನ್ನತಕ್ಕ ಅವ್ರು ನನಗೆ ಏನೂ ಅಂದಿಲ್ಲ, ಎಷ್ಟು ಕೆಲಸ ಮಾಡಿದ್ವಿ, ಏನು ಮಾಡಿದ್ವಿ, ಅದು ಇಲ್ಲಿವರೆಗೂ ಕೂಡ ಅವ್ರು ನಾನು ಕೇಳಿಲ್ಲ. ಅವ್ರು ನನ್ನ ಮೇಲೆ ತಂದು ಒಂದು ವಿಶ್ವಾಸ. ಅದಕ್ಕೆ ಈ ಸಂದರ್ಭದೊಳಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಅವರಿಗೆ ಹೇಳಿಕೆ ಹಾಗೂ ಎಲ್ಲ CBC ಮೆಂಬರ್ಸ್ ಇದು ಕೂಡ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಶಿಕ್ಷಕರ ಪರವಾಗಿ ಮೊದಲವರಿಗೆ ನಾವು ಯಾಕಂದ್ರೆ ಅವ್ರ ಸಹಕಾರನ ಭಾಳ ಮುಖ್ಯ. ಅದ್ರ ನಂತರ ಈ ನೋಡ್ರಿ ಅವ್ರು ಏನೂ ಕೇಳೋದಿಲ್ಲ ನನಗೆ, ಸರ್ ರ್ಯಾಂಕ್ ಬಂದವ್ರಿ 5,000 ಕೊಡ್ರಿ ಕೊಡೋದು, ಸರ್ 1,000 ಕೊಡೋದು ಕೊಡೋದು, ಸರ್ ಕೊಡೋದು ಬೇಡ್ರಿ ಬೇಡ, ಈ ಥರ ನಮ್ಮ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊತ ಬರ್ತಾರಲ್ಲ ಅದು ಭಾಳ ಮುಖ್ಯ. ಅಂದ್ರೆ ಕಂಪ್ಲೀಟ್ ಒಂದು ನಿರ್ಧಾರವನ್ನ ನಮಗೆ ಬಿಟ್ಬಿಡೋದು. ಆಮೇಲೆ ಈ ಸಲ ಭಾಳಷ್ಟು ಕಾಂಗ್ರೆಸ್ ನಮ್ದು ಏನು ವಿಚಾರ ಇತ್ತು, ಆಧರಿಸಿದ ನಡೆದಿತ್ತು, ಲ್ಯಾಪ್ಟಾಪ್ ಕೊಡಬೇಕು ಲ್ಯಾಪ್ಟಾಪ್ ಕೊಡಬೇಕು ಅಂತ. ಈ ಸಲ ಸಾಹೇಬರು ನಮ್ಮ ಮನಸ್ಸು ಮಾಡಿ ಒಂದು 4 ಲ್ಯಾಪ್ಟಾಪ್ ಕೊಡ್ಲಿಕ್ಕತ್ತಾರ. ಅದಕ್ಕೆ ನನ್ನ ವಿಚಾರ ಏನು, ಇನ್ನೊಂದು ಸ್ವಲ್ಪ ಹಿಂದೆ ಹೋಗಿ ಅವ್ರಿಗೆ 3-4 ಲ್ಯಾಪ್ಟಾಪ್ ವ್ಯವಸ್ಥೆ ಆಗ್ತೇನೋ ನೋಡೋಣ ಅಂತ ಹೇಳಿ ಸಾಹೇಬ್ರ ಹತ್ರ ನಮ್ಗೆ ವಿನಂತಿ ಐತಿ. 8 ಲ್ಯಾಪ್ಟಾಪ್ ನಮ್ಗೆ ಕೊಟ್ಟರೆ ಇಲ್ಲಿವರೆಗೆ ರ್ಯಾಂಕ್ ಬಂದವ್ರಿಗೆ ಎಲ್ಲರಿಗೂ ಅದಕ್ಕೆ ಮೂರನೇದಾಗಿ ಧನ್ಯವಾದಗಳನ್ನ ನಾನು ಉಪನ್ಯಾಸಕ ಮಿತ್ರರಿಗೆ ಅರ್ಪಿಸ್ತೀನಿ. ಯಾಕಂದ್ರೆ ಯಾವುದೇ ಒಂದು ವೇಳೆಯ ಟೈಮಿಂಗ್ ಇಲ್ಲದೆ ಅವ್ರು ಕೆಲಸ ಮಾಡ್ತಿರ್ತಾರೆ, ಯಾವಾಗ ಕರೆದಾಗ ಬರ್ತಿರ್ತಾರೆ. ಅದಕ್ಕೆ ಇದಕ್ಕಾಗಿ ನಿಮ್ಮ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಆಮೇಲೆ ಎಲ್ಲ ನಮ್ಮ ಸಾಹೇಬರ ಪರವಾಗಿ, CBC ಪರವಾಗಿ ನಾನೆಲ್ಲ ಉಪನ್ಯಾಸಕ ಮಿತ್ರರಿಗೆ ಮೊದಲು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ನನ್ನ ನಾನ್ ಟೀಚಿಂಗ್ದವ್ರು ಏನಾದ್ರಲ್ಲ ಅವ್ರಿಗೆ ಹೆಚ್ಚು ಧನ್ಯವಾದ ಅರ್ಪಿಸ್ತೀನಿ. ಯಾಕಂದ್ರೆ ಮಧ್ಯಾಹ್ನದಾಗ ನೀವೆಲ್ಲ ಓಡಿ ಹೋಗ್ತಿರ್ತೀರಿ, ನೋಡಿದಿರಿ ನೀವು ನಿಮ್ಮ ಬೆನ್ನ ಹತ್ತಿ ಕಬ್ಬಿಣಾಗೆಲ್ಲ ಅಡ್ಡಿ
ಆ ಸರ್ಕಲ್ ಹೋಗಿ ತಂದು ಮತ್ತೆ ಅಲ್ಲಿಂದ ಈಗ ನೋಡ್ಕೊತ ಬಂದು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ ಸರ್. ಅದಕ್ಕೆ ಅವ್ರದ್ದು ಒಂದು ರೂಲ್ ಐತಿ, ನಿಮ್ಮ ಮಠ ಹೊರಗೆ ಹೋಗಿ ಬಿಡುದಿಲ್ಲ ಅವ್ರು. ಗೇಟ್ ಕಪ್ ನಿಂತಿರ್ತಾ, ಆ ಗೇಟ್ ಕಪ್ ನಿಂತಿರ್ತಾ, ಅದಕ್ಕೆ ನಿಮಗೆ ಸೀಟ್ ಬರ್ತಿರ್ತ ಆ ಟೈಮ್ಗಳು. ಆದ್ರೆ ಈಗ ನಿಮಗೆ ಖುಷಿ ಅನಿಸ್ತದೆ. ಅದಕ್ಕೆ ಒಂದು ಕಾರಣಕರ್ತರಾದಂಥ ಅವರು ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಇನ್ನು ಮಾಧ್ಯಮದ ಮಿತ್ರರು ಕೂಡ ನಾನು ಬಹಳಷ್ಟು ಧನ್ಯವಾದ ಅರ್ಪಿಸ್ತೀನಿ. ಮೊದಲು ನಾನು ಇಲ್ಲಿ ಬಂದಾಗ ಪೇಪರ್ದಾಗ ಕೊಡೋದಾಗ್ಲಿ ಅಡ್ವರ್ಟೈಸ್ ಮಾಡೋದಾಗ್ಲಿ ಭಾಳ ಆಲಿಸ್ತಿದ್ದೆ ನಾನು. ಯಾಕೆ ಆಲಿಸ್ತಿದ್ದೆ ಅಂತಂದ್ರೆ ಸುಶಾಂತ್ ಅವ್ರು ಅಂದ ಯಾಕ್ರಿ ಸರ್ ಸ್ಟೋರಿ ಮಾಡೋದು ಬೇಡ. ನಾವು ಏನಂತಿದ್ದಿಲ್ಲ, ಸ್ಟೋರಿ ಮಾಡಿದ್ರೆ ಈಗ ಅಡ್ಮಿಷನ್ ನಮ್ಗೆ ತಲೆಬಾಸರಾಗಿ ಇನ್ನು ಸ್ಟೋರಿ ಮಾಡಿದ್ರೆ ಮತ್ತೆ ಇಲ್ಲಿ ಅಡ್ಮಿಷನ್ಸ್ ಭಾಳ ಆಗ್ತಾವೆ, ಇಷ್ಟು ದಿವಸ ಸ್ಟೋರಿ ಮಾಡ್ತಿರ್ಲಿಲ್ಲ. ಆದ್ರೆ ಅವ್ರು ಎಲ್ಲ ಮಾಧ್ಯಮ ಮಿತ್ರರು ಇಷ್ಟು ದಿವಸ ಏನ್ ಸಣ್ಣದಾಗಿ ಏನ್ ಪಬ್ಲಿಸಿಟಿ ಮಾಡ್ಕೋತ ಬಂದ್ರಲ್ಲ, ಅದು ನನಗೆ ಗೊತ್ತಾಯ್ತು. ಅಂದ್ರೆ ನಾವು ಬೆಳೆಸ್ಬೇಕಾದ್ರೆ ಪಬ್ಲಿಸಿಟಿನೂ ಕೂಡ ಬಹಳಷ್ಟು ಮುಖ್ಯದ. ಆಮೇಲೆ ಇಲ್ಲಿವರೆಗೆ ಮಾಧ್ಯಮದ ಮಿತ್ರರು ನನಗೆ ಯಾವುದೇ ವಿಷಯದೊಳಗೆ ಪಾಪ ಸುಮ್ಮನೆ ಅನ್ಬಾರ್ದು, ಯಾವುದೇ ವಿಷಯದೊಳಗೆ ನನಗೆ ಏನೂ ಎಂದೂ ತೊಂದರೆ ಮಾಡಿಲ್ಲ, ಕಾಯಂನ ಸಹಕಾರ ಕೊಡ್ಕೋತ ಬಂದ ಸರ್ ಏನ್ ಮಾಡ್ತೀರಿ ಮಾಡಿ ಅಂತೇಳಿ. ಈ ಸಲ ಒಬ್ರು ನನಗಂದ್ರೆ ಸರ್ ಪರೀಕ್ಷೆ ಎಷ್ಟು ಚಲೋ ನಡೆಸಿದ್ರಿ, PUC ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ನಡೆಸೋದು ಈ ಸಲ ಡಿಸ್ಟ್ರಿಕ್ಟ್ ನನ್ನ ಕಡೆ. ನನಗೊಬ್ಬರು ಅಂದ್ರೆ ಸರ್ ನಿಮ್ಮ ಎಕ್ಸಾಮಿನೇಷನ್ ಭಾಳ ಚಲೋ ಅದ, ನೀವು ಒಂದು ಎಲ್ಲಿ ನಿಮ್ಗೆ ತಕರಾರಾಗಿಲ್ಲ, ಯಾಕ್ರಿ ಅಂತಂತಂದ ಕೂಡಲೇ ನಿಮ್ಮ ಮಾಧ್ಯಮದವ್ರು ಎಲ್ಲರೂ ನಿಮ್ಮ ಅದೇ ಕ್ಲೋಸ್ ಫ್ರೆಂಡ್ಸ್ ಅದಾರ. ಅದಕ್ಕೆ ಎಲ್ಲಿ ನಿಮ್ದು ಏನೂ ತಕರಾರಿಲ್ಲ, ಎಷ್ಟು ಎಕ್ಸಾಮಿನೇಷನ್ ಚಲೋ ನಡೆಸಿದ್ರೆ ಅಂತಂದ್ರು. ಈ ಸಲ ರಿಸಲ್ಟ್ 83% ಮಾಡಿದ್ವಿ. ಅದಕ್ಕೆ ಸರ್ಕಾರ ಬಹಳ ಮುಖ್ಯದ. ಇಷ್ಟು ಕಾಲೇಜಿಗೆ ಬೆಳೀಲಿಕ್ಕೆ ಅವ್ರದ್ದು ಒಂದು ರೋಲ್ ಐತಿ, ಆಮೇಲೆ ಸಾಹೇಬ್ರ ಒಂದು ರೋಲ್ ಅದ, CBSE ಅವ್ರದ್ದು ಒಂದು ರೋಲ್ ಐತಿ, ಗ್ರಾಮಸ್ಥರ ಒಂದು ರೋಲ್ ಐತಿ, ಎಲ್ಲ ಉಪನ್ಯಾಸಕ ಮಿತ್ರದ ರೋಲ್ ಐತಿ. ಅದಕ್ಕೆ ಎಲ್ಲರ ರೋಲ್ಗಳನ್ನ ಆ ಎಲ್ಲ ರೋಲ್ಗಳು ಕೂಡಿ ನನಗೇನಪ್ಪ ಅಂತಂದ್ರೆ ಇನ್ನು ಮುಂದಿನ ತಿಂಗಳು ಒಂದು ರಿಟೈರ್ಮೆಂಟ್ ಐತಿ. ಆ ರಿಟೈರ್ಮೆಂಟ್ಗೆ ನನಗೆ ಒಂದು ದೊಡ್ಡ ನೀವು ಗಿಫ್ಟ್ ಕೊಟ್ಟಂಗೆ. ಯಾವುದೇ ಒಂದು ನೀವು ಗಿಫ್ಟ್ ಕೊಟ್ರಿ ಅಂತಂದ್ರೆ ಅದೇನ ಇದಿರುದಿಲ್ಲ, ಯಾವ್ದು ಒಂದು ಮೂರ್ತಿಯನ್ನು ಕೊಡ್ಬೋದು, ಅದು ಕೊಡ್ಬೋದು, ಅದು ಎಂದೂ ಉಳಿದಿಲ್ಲ. ಇದೇ ನಮ್ಗೆ ಕೊಟ್ಟಿದ್ರಲ್ಲ, ಸತತವಾಗಿ 3 ವರ್ಷ ನಾನು ರ್ಯಾಂಕ್ ತೊಗೊಳ್ಕತ್ತೀನಿ. ಅದಕ್ಕೆ ನಾನಂದ್ರೆ ನಾನಲ್ಲ, ನೀವು ತೊಗೊಳ್ಕತ್ತೀರಿ. ಅದಕ್ಕೆ ಕಾರ್ಯಕರ್ತರು ಉಪನ್ಯಾಸಕರ ನಾ ಏನೂ ಮಾಡೋದಿಲ್ಲ ಕೆಲಸ, ಅವ್ರು ಚೇಷ್ಟೆ ಮಾಡ್ತಿರ್ತೀನಿ. ನಾ ಏನಕ್ಕೆ ಆದ್ರೆ ನಾ ಏನೂ ಮಾಡೋದಿಲ್ಲ ಅಂತ ಅಂತಿರ್ತೀನಿ ಅವ್ರಿಗೆ. ಅವ್ರನ್ನ ತರ ಸರ ಇಲ್ಲ ರೀ, ನೀವು ಸಾಹೇಬ್ರ ಲೈಫ್ ಬೆನ್ನಿಂದ ಎದಿರತ್ರಿ ಎಲ್ಲ ಆಗ್ಲಿಕ್ಕತ್ತೈತಿ. ಅದಕ್ಕೆ ಇನ್ನು ಮುಂದೆನೂ ಕೂಡ ಹೆಂಗೆ ಬೆಳ್ಕೊತ ಹೋಗ್ಲಿ. ಅದಕ್ಕೆ ಇನ್ನೊಂದು ಈ ಸಂದರ್ಭದಾಗ ಹೇಳ್ತೀವಿ, ಎಲ್ಲರೂ ಅಂತಿರ್ತಾರೆ ವಿದ್ಯಾರ್ಥಿಗಳು ನೆನ್ಪಿಟ್ಕೊರಿ, ನೀವು ಫಲಾಪೇಕ್ಷೆ ಇಲ್ಲದೆ ಯಾವ್ದು ಕೆಲಸ ಮಾಡ್ತೀವಲ್ಲ ದೇವ್ರು ಇವತ್ತಿಲ್ಲ ನಾ ನಮ್ಗೆ ಏನಪ್ಪ ಅಂತಂದ್ರೆ ಪ್ರತಿಫಲ ಕೊಡ್ತಾನಂತ ಹೇಳಿ. ಅದಕ್ಕೆ ನಾನೇ ಉದಾಹರಣೆ, ಈ ಕಾಲೇಜಿಗೆ ಬಂದಾಗ ಸೈನ್ಸ್ ಅಗ್ದಿ ಭಾಳ ಟಾಪ್ ಇತ್ತು, ಆರ್ಟ್ಸು ಮತ್ತು ಕಾಮರ್ಸು ಏನೋ ಅಂದ್ರೆ ನನ್ನ ಮಟ್ಟಕ್ಕೆ ಇಲ್ಲಾಗಿದ್ವಿ. ಅದಕ್ಕೆ ನಾನೇನು ವಿಚಾರ ಮಾಡಿದೆ, ನಂಗೆ ಯಾಕೋ ಏನೋ ಪ್ರೇರಣೆ ಆಯ್ತಾರೆ ಆರ್ಟ್ಸನ್ನು ಬೆಳೆಸ್ಬೇಕಾದ್ರೆ ನಂದು ಹೆಂಗೆ ವಿಚಾರ ಇತ್ತಪ್ಪ ಅಂತಂದ್ರೆ ಹಿಂದೂ ಕಾಲೇಜ್ ಹೆಂಗೈತಿ ಬಳ್ಳಾರಿ ಒಳಗೆ ಆ ಥರ ಒಂದು ಸ್ವಲ್ಪ ನಾವು ಇದ್ರೊಳಗೆ ಮಾಡ್ಬೇಕಂತೇಳಿ ತಲೆಯಾಗಿತ್ತು. ಅದಕ್ಕೆ ಸಣ್ಣಂಗೆ ಅದನ್ನ ಮಾಡಿದ್ವಿ. ಎಲ್ಲ ನಮ್ಮ ಆರ್ಟ್ಸ್ ಉಪನ್ಯಾಸಕರಾಗಲಿ, ಸೈನ್ಸ್ದವರಾಗಲಿ, ಕಾಮರ್ಸ್ದವರಾಗಲಿ ಫಸ್ಟ್ ಸರ್ ಏನಿತ್ರಿ ಸೈನ್ಸ್ ಚಾಲು ಆದಾಗ ನಿಲ್ಕೊಂಡು ಅದೇ ಟಾಪ್. ನಂತರ ನಾ ಬಂದ್ಮೇಲೆ ಕಾಮರ್ಸ್ದವ್ರು ಟಾಪ್ ಅದ, ಸೈನ್ಸ್ದವ್ರಕ್ಕಿಂತ ಅವರು ಹೆಚ್ಚು ಮಾರ್ಕ್ಸ್ ತಗೊಂಡ್ರು. ಅದರ ಬೇರೆ ನೆಕ್ಸ್ಟ್ ಇಯರ್ ಆರ್ಟ್ಸ್ ಅವ್ರು ತಗೊಂಡು ಹಿಂಗೆ ಕಾಂಪಿಟೇಷನ್ ಆಗಿ ಏನಪ್ಪ ಅಂದ್ರೆ ಈ ಯಾವ ಲೆವೆಲ್ ಬಂದಿರ್ತಂದ್ರೆ ಅದು ರ್ಯಾಂಕ್ ಅಂತ ಲೆವೆಲ್ ಬಂದೈತಿ. ಮುಂದಿನ ಸಾಹೇಬ್ರ ಯೋಜನೆ ಏನೈತಪ್ಪ ಅಂತಂದ್ರೆ ಮಣ್ಣಿ ನಿಮಗೂ ಎಲ್ಲ ಗೊತ್ತೈತಿ. ಅವ್ರು ಏನಂತಂದ್ರೆ ಕುಡಿಯೋರು ನೀವು ಇನ್ನೂ ಬಿಡೋಂಗಿಲ್ಲ 1 ವರ್ಷ 2 ವರ್ಷ ನೀವು ನಮ್ಮೊಳಗೆ ಇರ್ಬೇಕಂತ, ಇಲ್ಲೇ ಇರ್ಬೇಕಂತೇಳಿ ಮಣ್ಣಿ ಎಲ್ಲರೂ ಕೂಡ ಹೇಳಿದಾರ. ನಾನು ಸಾಹೇಬ್ರಿಗೆ ಮಾತು ಕೊಟ್ಟಿದ್ದೀನಿ, ಎಷ್ಟು ಮಟ್ಟಿಗೆ ಆಗ್ತದೆ ನೋಡೋಣ ಅಂತ. ಅದಕ್ಕೆ ನೀವು ಹೋಗ್ಬೇಡ್ರಿ, ಇಲ್ಲೇ ಇರ್ತ ಬರೀ, ನಮ್ಮೆಲ್ಲ ಉಪನ್ಯಾಸಕರಿಗೆ ಸ್ವಲ್ಪ ಗೈಡ್ ಮಾಡ್ಕೊತಂತ ಹೇಳಿದಾರೆ. ನಾನು ಇರ್ತೀನಿ, ನನ್ನ ಏನು ನನಗೆ ಹೆಲ್ಪ್ ಆಗ್ತೈತಲ್ಲ ಆ ಹೆಲ್ಪ್ ನಾನು ಕೂಡ ಈ ಸಂಸ್ಥೆಯನ್ನು ಭಾಳ ಎಲ್ಲ ಇದರಿಂದ ಬೆಳೆಸಿದಾರ. ಇನ್ನೊಂದು ಸ್ವಲ್ಪ ಅದಕ್ಕೆ ಮತ್ತೆ ಬೇರೆ ರೂಪವನ್ನು ತರುವಂಥ ಯೋಜನೆಗಳು ಸಾಹೇಬ್ರ ಕೂಡ ಅದಾವ. ಈಗೇನು ರ್ಯಾಂಕ್ ಬಿಡ್ಲಿಕ್ಕತ್ತಿರಲ್ಲ ಹಂಗೆ ನೋಡ್ರಿ 10 ರ್ಯಾಂಕ್ ಎಲ್ಲ ನಮ್ಮೂ ಇರ್ಬೇಕು. ಅದ್ರ ಒಂದು ಸ್ವಲ್ಪದೊಳಗೆ ಏನೋ ಸ್ವಲ್ಪ ಸಂಖ್ಯೆ ಹೆಚ್ಚಿರೋದ್ರಿಂದ ನಮ್ಮ ಕಡೆ ಏನಾಗ್ತದೆ, ನಿಮ್ಗೆ ಅಟೆನ್ಷನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಹಿಂಗೆ ನಾವು ಶೆಡ್ಯೂಲ್ ಐತಲ್ಲ ನಮ್ದು, ಎಷ್ಟು ಮಂದಿ ಟಾಪರ್ ಅದಾರ, 10 ಮಂದಿ ಯಾರು ಅದಾರ ಲಿಸ್ಟ್ ನಮ್ಮ ಕಡೆ ಇರೋದಿಲ್ಲ. ಅಷ್ಟು ನಾವು ಬ್ಯುಸಿ ಇದೀವಿ. ಅದಕ್ಕೆ ಮುಂದಿನ ವರ್ಷ ಸಾಹೇಬರ ಅನುಮತಿಯೊಂದಿಗೆ ಅದಕ್ಕೆ ಏನಾರ ಒಂದು ಸ್ವಲ್ಪ ಬೇರೆ ಒಂದು ವೇ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆಗಿ ಮಾನಿಟರಿಂಗ್ ಮಾಡಿ ಇಂಥ ಯೋಜನೆಗಳು ಅದಾವ. ಅದಕ್ಕೆ ಅದನ್ನು ಎಲ್ಲರೂ ಕೂತ್ಕೊಂಡು ಮಾಡೋದು. ಮತ್ತು ನೀವು ವಿದ್ಯಾರ್ಥಿಗಳು ಭಾಳಷ್ಟು ಶ್ರಮ ಪಟ್ಟಿದ್ದೀವಿ. ರ್ಯಾಂಕ್ ಕೊಡೋದ್ರೆ ಅಷ್ಟು ಈಜಿ ಇಲ್ಲ. ನಿಮ್ನೆಲ್ಲರೂ ನಾವು ಫಸ್ಟ್ ರ್ಯಾಂಕ್ ತರ್ತಿದ್ದೀವಿ. ನಾವು ಒಂದು ಸ್ವಲ್ಪ ಮನಸ್ಸು ಮಾಡಿದ್ವಿ. ಆದ್ರೆ ನಾವು ಹೆಂಗಿದೀವಿ ಅಂತಂದ್ರೆ ನಿಮ್ಮ ಸನಿಕ ಹೇಳುದಿಲ್ಲ. ನಾವು ನೀವು ಫಸ್ಟ್ ರ್ಯಾಂಕ್ ಬರೋರು ನಮ್ಗೆ ಗೊತ್ತಿರ್ತೈತಿ. 8 ತೊಗೊಂಡಿರಿ, 98 ತೊಗೊಂಡಿರಿ, ಹೌದಾ, 99 ತೊಗೊಂಡಿರಿ, 98 99 ನಾವು ಸ್ವಲ್ಪ ಹಿಂಗೆ ಹಣಿಗೆ ಹಾಕಿ ನೋಡಿದಂತ ಕೂಡ ನೀವು ಎಲ್ಲರೂ ಫಸ್ಟ್ ರ್ಯಾಂಕ್ ಬರ್ತೇವೆ. ಖರೆ ಆ ಸಂತೋಷ ಈಗ ಇರೋದಿಲ್ಲ. ಅದೇ ಬೇರೆ ಇದೇ ಬೇರೆ. ಅದಕ್ಕೆ ವ್ಯವಸ್ಥೆ, ಪರೀಕ್ಷೆ ವ್ಯವಸ್ಥೆಗೆ ಒಂದು ಹೆಸರುವಾಸಿಯಾದಂಥ ಸಂಸ್ಥೆ ಇರ್ತದ. ಅದಕ್ಕೆ ಮುಂದೆ ಹಂಗೆ ಬರೀಲಿ. ಮತ್ತು ನನಗೆ ಅತಿ ಸಂತೋಷ ಆಗೈತಿ. ಈ ಸಲ ಸ್ಟ್ರೆಂತ್ ಹೆಚ್ಚಿತ್ತು, ರಿಸಲ್ಟ್ ಬರ್ತದೆ ಇಲ್ಲ ಅಂತೇಳಿ ಅದೊಂದು ತಲೆಯಾಗಿತ್ತು. ಅದಕ್ಕೆ ಎಲ್ಲರೂ ಕೂಡ ಭಾಳಷ್ಟು ರಿಸಲ್ಟ್ ಚೆನ್ನಾಗಿ ತಂದಿದ್ದೀರಿ. ಈ ಸಲ 3 ರ್ಯಾಂಕ್ ಬಂದ, ಹೋದ ಸಲ 3 ಬಂತು. ಅದರಿಂದ ಇದು ಬಂತು. ಹೋದ ಸಲ ಅಂತೂ ಮುಖ್ಯಮಂತ್ರಿಗಳು 2 ಸಲ ನಮ್ಮನ್ನು ಸನ್ಮಾನ ಮಾಡಿದ್ರು. ನನ್ನ
ಆ ಭಾಗ್ಯ ಸಿಗ್ಬೇಕಂತಂದ್ರೆ ಎಲ್ಲರಿಗೂ ಇರುವುದಿಲ್ಲ. ಆಮೇಲೆ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯರ ಪ್ರಶಸ್ತಿ ಬಂದು ನನ್ನ ಮದುವೆ ಇನ್ನ ಬೆಂಗಳೂರು ಇದೇನು ದೊಡ್ಡ ವಿಷಯ ಐತೆ. ಯಾಕಂದ್ರೆ ನನ್ನ ಮಗ ಮತ್ತಕ್ಕಿ ಪಪ್ಪ ನಿನಗೆ ಹಂಗೆ ಅನ್ಸೈತದ, ಈಗ ನೀವು ಪ್ರಶಸ್ತಿ ಪಡಿತೀರ ಹಿಂಗೆ ಮಾತಾಡ್ತೀನಿ ಹೌದಾ. ಪ್ರಶಸ್ತಿ ಬೇಕಂತೇಳಿ 2 ಮಂದಿ ಹಿಂದೆ ಇದು ಮಾಡಿದ್ರು. ಅವ್ರು ಈ ಕುಮಾರ ಕೃಪಾದಾಗ ಬರೇ ಇಲ್ಲಿ ಹಾಲ್ ಕೊಡೋದಾದ್ರೆ ಯಾರಿಗೆ ಸಾಧ್ಯ ಇಲ್ಲ ಅಂತ ಒಂದು ಅವಕಾಶ ಸಿಕ್ಕೈತಿ ನನಗೆ. ಕೆನ್ನಾಕತ್ತದ ಪಾಪ ನಾವು ರಾಜ್ ಇದಕ್ಕಿಂತ ನಾನು ಮಸ್ತ್ ಇಂಟರ್ನ್ಯಾಷನಲ್ ಹೋಟೆಲ್ದಾಗ ಇದು ಮಾಡಿರ್ತಾರೆ ಕಂಪನಿ ಒಳಗೆ. ಹಂಗಿರುವುದಿಲ್ಲ, ಒಂದು ಗೌರವ ಮತ್ತು ಒಂದು ಏನೈತಿ ಅದು ಆಗಬೇಕೈತಿ. ಅದಕ್ಕೆ ನನ್ನ ವಿದ್ಯಾರ್ಥಿಗಳು ನಾವು ಹೆಂಗೈತಿ ನಮ್ಮ ಶಿಕ್ಷಕ ಬಳಗಾಗಲಿ ನೀವಾಗಲಿ ಒಂದು ಸಾಹೇಬರಾಗಲಿ ಎಲ್ಲ ಕೊಟ್ಟಿರ್ತಾ ಇರೋದು ಏನು ಏಮೈತೆ ಅಂತಂದ್ರೆ ಯೂಸ್ವಲಿ 80% ಸ್ಟೂಡೆಂಟ್ಸ್ ನಮ್ಮಲ್ಲಿ ಬಡವರಾದ. ನಾವೆಲ್ಲ ನಮ್ಮ ನಿಡ್ಕೊಂಡು ನಾವೇನು ಅಂಥ ದೊಡ್ಡ ಶ್ರೀಮಂತರಲ್ಲ. ನಮ್ಮ ಮಕ್ಕಳ ಫೀಸನ್ನು 1 ವರ್ಷ ನಾವು ತುಂಬಕ್ಕಾಗಲ್ಲ. 4 ಸಾವಿರ ತುಂಬಿರ್ತೀವಿ. 1,60,000 ಫೀ ಇದ್ರು ಕೂಡ ಲಗೆ ತುಂಬೋದಿಲ್ಲ. 4 ಕಂತು ತಗೋತೀವಿ. ನಮ್ಮ ಹಿಡ್ಕೊಂಡು ಹೇಳ್ತೀವಿ. ಅದಕ್ಕೆ ಅಂಥವ್ರಿರುವಂಥ ಸ್ಕೂಲ ನೀವು ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡಿರಿ. ಆಮೇಲೆ ಯಾವ ಊರಾಗ ಹೋದ್ರು ಮೊನ್ನೆ ಒಂದು ವಯಸ್ ಪಾಟೀಲ್ ಅಂತೇಳಿ ಇಲ್ಲಿ ಈಗ ಕಮಿಷನರ್ ಇದ್ದಂತ ತಂದೆಯವ್ರು ತಿಳ್ಕೊಂಡಾಗ ಪಾಶಾಪುರದಾಗ ಅದನ್ನೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಬಂದು ನಿಂತಿದ್ವಿ ಚಾ ಕುಡಿಯಾಕತ್ತಿದ್ವಿ. ನಮ್ಮ ಸರ್ ಒಬ್ಬರು ಬಂದರು, ಸರ್ ಇಲ್ಲಿ ನಮ್ಮ ಶಿಷ್ಯ ಬಂದು ಕರಿಯಾಕತ್ತಂದ್ರೆ ಚಾ ಕುಡಿಯಾಕತ್ತಂದ್ರು. ನಾ ಅದೇ ಹೇಳಿದೆ, ಇದು ಒಂದೇ ಊರಲ್ಲ, ಇಲ್ಲಿ ಸುತ್ತಲಿರುವಂಥ ಎಲ್ಲ ಊರಾಗ ಒಂದ್ಯಾಕ ಎಷ್ಟೋ ಜನ ಶಿಷ್ಯರು ಅದಾರ, ಕರೆದು ನಮ್ಮ ಬಾರ್ವತ್ರಿ ನೋಡಿದೆ ಇಲ್ಲೇ ಹಾಸ್ಟೆಲ್ ಇದಾನವ. ಅದಕ್ಕೆ ಅಂಥ ಒಂದು ಸ್ಕೂಲು ಇದನ್ನು ನಾವು ಎಲ್ಲರೂ ಕೂಡ ಏನಪ್ಪ ಅಂತಂದ್ರೆ ಒಳ್ಳೆ ಮನಸ್ಸಿಂದ ಅದನ್ನು ಮಾಡ್ಕೊತ ಹೋಗೋನು. ಇನ್ನೂ ಇದ್ರದ್ದು ಒಂದು ಇದು ಬಹಳ ಇದೈತೆ ಅಂದ್ರೆ ಮುಂದಿನ ಭವಿಷ್ಯದ ಭಾಳ ಐತೆ. ನಾವು ಯಾಕೆ ಅದಕ್ಕೆ ಪ್ರಯತ್ನ ಪಡಕತ್ತೀವಿ ಅಂತಂದ್ರೆ ಇಂಥ ಒಂದು ಸ್ಕೂಲನ್ನು ಇನ್ನು ಮುಂದೆ ನಾವು ಮತ್ತೆ ತಿರುಗಿ ಕಟ್ತೇವೆ ಅಂತಂದ್ರೆ ಎಂದೂ ಸಾಧ್ಯ ಆಗತ್ತೆ. ಮತ್ತೆ ಯಾಕಂದ್ರೆ ಒಂದು ಕಟ್ಟಿದ್ದನ್ನ ಮತ್ತೊಮ್ಮೆ ಅದು ಸಾಮ್ರಾಜ್ಯ ಹಂಗೆ ಬೆಳ್ಕೊತ ಹೋಗ್ಬೇಕು. ಒಮ್ಮೆ ಅದನ್ನು ಬ್ರೇಕ್ ಮಾಡಿರ್ತಂದ್ರೆ ಮತ್ತೆ ತಿರುಗಿ ಕಟ್ಟೋದು ಆಗೋದಿಲ್ಲ. ಅದಕ್ಕೆ ನಮ್ದು ಎಲ್ಲರ ಹತ್ರ ಸಾಹೇಬ್ರ ಹತ್ರ ಇರುವಂಥ ಉಪನ್ಯಾಸಕರ ಹತ್ರ ಈ ವಿದ್ಯಾರ್ಥಿಗಳ ಕಳಕಳಿ ಏನಪ್ಪ ಅಂತಂದ್ರೆ ಇದನ್ನ ನಾವು ಮನಿ ಮಠ ಬಿಟ್ಟ ಮಾಡಿದ್ದೀವಿ. ಸ್ವತಃ ನಾ ಹೇಳ್ತೀನಿ, ನಾನು ಭಾಳ ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ಮನಿ ಕೆಲಸ ಬಂದು ನಿನ್ನೆ ಅಷ್ಟು ಹೋಗಿದ್ದೀನಿ ನಾನು ಸಾಹೇಬ್ರಲ್ಲೇ ಹೇಳಿದೆ. ಆ್ಯಕ್ಚುಲಿ ಕೆಲಸ ನಂದಿದೆ. ಇಲ್ಲಿ ಹೇಗೆ ಬೈತಾಳ ಅಂತ ಹೇಳಿ, ಯಾಕಂದ್ರೆ ನಮ್ಮ ದೊಡ್ಡ ಮಗನ ಅದು ಸ್ವಲ್ಪ ಮ್ಯಾರೇಜ್ ವಿಷಯ ಇತ್ತು. ನಾನು ನಿನ್ನೆ ಹೋಗು ಪಾಳೆ ಇತ್ತು. ಅದಕ್ಕೆ ಯಾಕೆಂದ್ರೆ ನೀವೇನು ಬರಬೇಡ್ರಿ, ನೀವು ಹೋಗ್ರಿ, ನಾನು ಹೋಗಿ ಬರ್ತೀವಿ ಅಂತೇಳಿ ನಾಳೆ ಮತ್ತೆ ಬೈಕೋತ್ ಕುಂಡ್ರದು ಬೇಡ ಅಂತ ಅಂದ ನಿನ್ನೆ ಸಾಹೇಬ್ರ ಪರ್ಮಿಷನ್ ತೊಗೊಂಡು ಹೋಗೋದಿವಿ ನಾವು. ಇವೆಲ್ಲರೂ ಅಷ್ಟೇ ಅದ. ಶಿಕ್ಷಕರು ಕೂಡ ಯಾವಾಗ ಇರ್ತೀರ ಅವ್ರು ಬರ್ತಾರೆ ಹೌದಾ. ನಮ್ಮ ಪತ್ರಕರ್ತರಾಗಲಿ ಎಲ್ಲರಾಗಲಿ ನಮ್ಮ ಬಗ್ಗೆ ಬಹಳ ಇದೆ. ಏನು ಎಂದೂ ಬೇಕಾದ್ರೆ ಹೇಳಿ ಸರ್ ಯಾರು ಎಲ್ಲರೂ ನಮ್ಮ ತಕರಾರು ಎಂದೂ ತಕರಾರು ಮಾಡಿಲ್ಲ. ಅದು ಎಲ್ಲರೂ ಸಹಕಾರದಿಂದಲೇ ಇದು ಇಷ್ಟು ದೊಡ್ಡ ಬೃಹತ್ ಇದಾಗಿರ್ತೈತಿ. ಅದಕ್ಕೆ ಎಲ್ಲರೂ ಸೇವೆ, ಬಡವರಿ ಆಗುವಂಥ ಸೇವೆ ತಮ್ಮೆಲ್ಲರ ಕಡೆಯಿಂದ ಆಗ್ಲಿಕ್ಕಂತ ಈ ಸಂದರ್ಭದಲ್ಲಿ ಹೇಳಿ ಸಾಹೇಬ್ರಿಗೆ ಲೇಟ್ ಆಗೈತಿ. ಅದಕ್ಕೆ ಲ್ಯಾಪ್ಟಾಪ್ ಕೊಡೋದು ಅಂತ ಹೇಳಿ ನಿಮ್ಗೆ ಪ್ರೈಸ್ ಹೆಚ್ಚಿಕೊಡ್ತೀನಿ. ಸಾಹೇಬ್ರಿಗೆ ಲ್ಯಾಪ್ಟಾಪ್ ಕೊಡ್ತಾರೆ. ಅದಕ್ಕೆ ಸಾಹೇಬ್ರಿಗೆ 1-4 ಲ್ಯಾಪ್ಟಾಪ್ ಕೊಟ್ರೆ ಬಹಳಷ್ಟು ಸಂತೋಷ ಆಗ್ತೈತೆ ನನಗೆ. ಇಲ್ಲ ನಾ ಹೆಂಗಾರು ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕೊಡಬೇಕಾಗ್ತೈತೆ. ಇಲ್ಲಿ ಕೊಡ್ತಾರೆ, ಅದಕ್ಕೆ ಕೊಡ್ರಿ ಸರ್. ಅದಕ್ಕೆ ಬಹಳಷ್ಟು ನಮ್ಗೆ ಸಂತೋಷ ಆಗಿದೆ ಸರ್. ನಮ್ಮೆಲ್ಲರೂ ನಿಮ್ಗೆ ಈ ಮುಂದಿನ ದಿನಮಾನಗಳನ್ನು ಕೂಡ ಇದೇ ರೀತಿ ನಾವು ಕಾಲೇಜುಗಳನ್ನ ನಡೆಸ್ತೀವಿ. ಇದಕ್ಕಿಂತ ಹೆಚ್ಚಿನ ರ್ಯಾಂಕ್ಗಳನ್ನ ತರ್ತೀವಿ ಅಂತ ಈ ಸಂದರ್ಭದೊಳಗೆ ಅವರೆಲ್ಲರ ಪರವಾಗಿ ನಾನು ಸರ್ ತಮಗೆ ಆಶ್ವಾಸನೆ ಕೊಡ್ತೀನಿ. ಅದಕ್ಕೆ ಇಷ್ಟೆಲ್ಲ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ನಮ್ಮೆಲ್ಲ ಸ್ಟಾಫ್ ವತಿಯಿಂದ ಆಗಲಿ ಸರ್, ನಮ್ಮೆಲ್ಲ ಗ್ರಾಮಸ್ಥರ ವತಿಯಿಂದ ತಮಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಆಮೇಲೆ ಮೂಲಭೂತ ಸೌಕರ್ಯ ನಾಲ್ಕು ಮಾತು ಹೇಳಿದ್ದೀನಿ. ನಮ್ದೇನು ಆಸೆ ಐತಿ ಅಂತಂದ್ರೆ ಲೈಬ್ರರಿ ಹಿಂಗಾಗ್ಬೇಕಂತಂದ್ರೆ ಅಗದಿ ಸ್ಟ್ಯಾಂಡರ್ಡ್ ಲೆವೆಲ್ ಒಂದು ಲೈಬ್ರರಿ ಆಗ್ಬೇಕಂತ ನಮ್ಗೆ ಕನಸೈತೆ ಸರ್. ಅದಕ್ಕೆ ಲೈಬ್ರರಿ ಅಂದ್ರೆ ಹೆಂಗೆ 100 ವಿದ್ಯಾರ್ಥಿಗಳು ಕೂತ್ರೂ ಕೂಡ ನಡಿಬೇಕು. ತಾವು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಅವು 4 ರೂಮ್ ಬರ್ತಾವಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಸ್ವಲ್ಪ ತಮ್ಮ ಧನ್ಯವಾದ ಅರ್ಪಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಪಾಲಕರಿಗೂ ನನ್ನೆಲ್ಲ ಉಪನ್ಯಾಸಕರಿಗೆ ಯಾವುದೇ ಒಂದೇ ರಾತ್ರಿಯಲ್ಲಿ ಆಗಬೇಕು. ಅದಕ್ಕೆ ಮೊದಲು ಆ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡ್ತಕ್ಕಂಥ ಹಸಿವು ಇರಬೇಕು. ನಮ್ಮ ಮಜಲಟ್ಟಿ ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಂಥವ್ರಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿವರೆಗೆ ಮುಗಿಸಿ ಯಾವುದೇ ಖಾಸಗಿ ಕಾಲೇಜುಗಳಿಗೆ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿರುವಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳಿಂದ ಬಂದಿರತಕ್ಕಂಥ ಮಕ್ಕಳು. ಅವರು ಮೊದಲು ತಮ್ಮ ಕುಟುಂಬದ ಹಿನ್ನೆಲೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಬಂದಿರ್ತಾರೆ. ನಾನು ಕಳೆದ 8 ವರ್ಷಗಳಿಂದ ಸರ್ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಆ ವಿದ್ಯಾರ್ಥಿಗಳಲ್ಲಿ
ಅಧ್ಯಯನ ಮಾಡ್ಬೇಕಂತಕ್ಕಂಥ ಹಸಿವು ಸುಮಾರು 90% ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಒಂದು 10 ವಿದ್ಯಾರ್ಥಿಗಳಲ್ಲಿ ಇರಲಿಕ್ಕಿಲ್ಲ. ಅಂಥದ್ರಲ್ಲಿ ಬಂದ ಮೇಲೆ ಈ ನಮ್ಮಲ್ಲಿ ಎಷ್ಟು ಸೌಲಭ್ಯಗಳಿದಾವೆ, ನಮ್ಮ ಕಾಲೇಜಿನಲ್ಲಿ ಇರ್ಬೋದು, ಹೈಸ್ಕೂಲ್ನಲ್ಲಿ ಇರ್ಬೋದು, ಆ ಸೌಲಭ್ಯಕ್ಕೆ ಅನುಗುಣವಾಗಿ ಇಲ್ಲಿನ ನಾವು ಪ್ರಾಚಾರ್ಯರು, ಉಪನ್ಯಾಸಕರು, ಎಲ್ಲ ಸಿಬ್ಬಂದಿಯವರು ಅವ್ರಿಗೆ ಕಲ್ಪಿಸಿದಾಗ ಅದನ್ನ ಬಹಳಷ್ಟು ಬೇರೆ ಕಾಲೇಜ್ದಾಗ ಭಾಳ ಸೌಲಭ್ಯ ಅದಾವ ಅನ್ನೋದನ್ನ ಕಂಪ್ಯಾರಿಸನ್ ಮಾಡೋದಕ್ಕಿಂತ ನಮ್ಮ ಶಾಲೆಯಲ್ಲಿ ಸೌಲಭ್ಯಗಳು ಎಷ್ಟು ಅದಾವು ಅವನ್ನ ಉಪಯೋಗ ಮಾಡ್ಕೊಂಡು ಈ ಮಟ್ಟಕ್ಕೆ ಬರ್ತಾರಂತಂದ್ರೆ ಆ ವಿದ್ಯಾರ್ಥಿಗಳಲ್ಲಿ ನಿಜವಾಗ್ಲೂ ಒಂದು ಶಕ್ತಿ ಅಡಗಿದೆ ಅಂತ ಅನಿಸ್ತದೆ. ಅದಕ್ಕೆ ಅವರ ಮನೋಭಾವನೆ, ಅವರ ಒಂದು ಕಠಿಣ ನಿರ್ಧಾರ, ಬದ್ಧತೆ ಅಂತ ಹೇಳ್ತೇವೆ. ಬದ್ಧತೆ ಅಂತಂದ್ರೆ ಬರೀ ಒಂದು ಶಬ್ದ ಅಲ್ಲ, ಅದು ಕಮಿಟ್ಮೆಂಟ್ ಅಂತ ಹೇಳೋದಕ್ಕೆ ಇವರ ಉದಾಹರಣೆ ಹೇಳ್ಬೇಕಿಲ್ಲ, ಉದಾಹರಣೆಗಳು. ಮತ್ತು ಅವ್ರು ಹೆಂಗೆ ನಾವು ಹಿಂಗೆ ಬರಲೇಬೇಕು ಮಾಡಲೇಬೇಕು ಅಂತಕ್ಕಂಥದಕ್ಕಿಂತ ಏನಿದೆ ಅದನ್ನ ಎಲ್ಲನೂ ನಾವು ಕಲಿಬೇಕು, ಎಲ್ಲನೂ ಓದಬೇಕು ಅಂತಕ್ಕಂಥದ್ದು ಮಾಡಿದಾಗ ತಾಣ ರ್ಯಾಂಕ್ ಬಂದೇ ಬರ್ತದೆ. ಆ ನಿಟ್ಟಿನಲ್ಲಿ ನೀವು ಕಲ್ತಿದ್ದೀರಿ ಅಂತ ನನ್ನ ಅಭಿಪ್ರಾಯ. ಯಾರೋ ನಾವು ರ್ಯಾಂಕ್ ಬರ್ಬೇಕಂತ ತಿಳ್ಕೊಂಡು ಕಾಲೇಜಿಗೆ ಅಡ್ಮಿಷನ್ ಮಾಡಂಗಿಲ್ಲ. ಬಟ್ ನಾವೇನು ಇಲ್ಲಿಯ ಫೆಸಿಲಿಟೀಸು ಮತ್ತು ಇಲ್ಲಿನ ಎಲ್ಲ ಉಪನ್ಯಾಸಕರು ಹೇಳ್ತಕ್ಕಂಥ ಈ ಪಾಠಗಳನ್ನು, ಅಧ್ಯಯನವನ್ನು ಬಹಳ ನಿರಂತರವಾಗಿ, ಕ್ರಮಬದ್ಧವಾಗಿ ಮತ್ತು ಅವುಗಳನ್ನು ನಿಷ್ಠೆಯಿಂದ, ಬದ್ಧತೆಯಿಂದ ಮಾಡಿ ಒಂದು ಅಂಕಗಳನ್ನು ಗಳಿಸ್ಬೇಕಾಗ್ತದೆ, ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಅದನ್ನೆಲ್ಲ ಮಾಡಿದಾಗ ಅವರಿಗೆ ರ್ಯಾಂಕ್ ಬಂದಿದೆ. ಇದು ನಿಮ್ಮ ಉಜ್ವಲ ಭವಿಷ್ಯಕ್ಕೆ PUC ಅಂತಕ್ಕಂಥ ಒಂದು ಹಂತ ಬಹಳ ದೊಡ್ಡ ಹಂತ. PUCಯಲ್ಲಿ ಆ ವಿದ್ಯಾರ್ಥಿಯ ಜೀವನದ ಒಂದು ಭವಿಷ್ಯನ ನಿರ್ಧಾರ ಆಗಿರ್ತದೆ. PUCಗೆ ಬಂದ್ರಪ್ಪ ಅಂದ್ರೆ PUCಯಲ್ಲಿ ಯಾವ ರೀತಿ ಅವರು ಯಾವುದೇ ಇರಲಿ, ಅದು ಕಲಾ ಇರಲಿ, ವಾಣಿಜ್ಯ ಇರಲಿ, ವಿಜ್ಞಾನ ಇರಲಿ, ಇದೆ ಡಿಫ್ರೆನ್ಸಿಯೇಷನ್ ಇಲ್ಲ. ನೀವು ಯಾವುದರಲ್ಲಿ ಕಲಿತೀರಿ ಅದರಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದ್ರಿ ಅಂತಂದ್ರೆ, ಎಕ್ಸಲೆಂಟ್ ಇದ್ರಿ ಅಂತಂದ್ರೆ, ಎಕ್ಸ್ಟ್ರಾಆರ್ಡಿನರಿ ಇದ್ರಿ ಅಂತಂದ್ರೆ, ಇಂಟೆಲೆಕ್ಚುಯಲ್ ಇದ್ರಿ ಅಂತಂದ್ರೆ ನೀವು ಏನೋ ಆಗ್ಬೋದು. ಈ ಭಾರತ ದೇಶದಲ್ಲಿ ನಮಗೆ ಬಹಳಷ್ಟು ಅವಕಾಶಗಳಿದಾವೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚು ಅವಕಾಶ ಅದಾವೆ. ಅವ್ರು ಎಲ್ಲೂ ಸಲ್ತಾರೆ, ಪ್ರತಿಭಾವಂತರು ಎಲ್ಲೂ ಸಲ್ತಾರೆ. ಅದಕ್ಕೆ ನಮಗೆ ಖುಷಿ ಏನಾಗೋದು ಅಂತಂದ್ರೆ, ಇಂಥ ಹಿಂದುಳಿದ ಪ್ರದೇಶದಲ್ಲಿ, ಮಡ್ಡಿ ಭಾಗದಲ್ಲಿ, ಬಡತನದಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬದ ಪರಿಸ್ಥಿತಿಯಿಂದ ಬಂದು ನೀವು ಸಾಧನೆ ಮಾಡ್ತಾ ಇದ್ದಿರಲ್ಲ. ದೊಡ್ಡ ದೊಡ್ಡ ಕಾಲೇಜ್ದವರು ಆ ಹುಡುಗರು ಬೆನ್ನು ಹತ್ತಿರ್ತಾರ, ಅವ್ರನ್ನ ಕರ್ಕೊಂಡು ಓಡ್ತಿರ್ತಾರ. ಅವರು ಎರಡು ಕಡೆ ಕುದುರೆ ಕಟ್ಕೊಂಡು ಓಡ್ತಿರ್ತಾರ, ಅವ್ರು ಯಾಕೆ ಬರೋದಿಲ್ಲ. ಇಲ್ಲಿ ನಮ್ಮಲ್ಲೂ ನಾವು ಓಡ್ತಾ ಇದ್ದೀವಿ, ನಮ್ಮ ಉಪನ್ಯಾಸಕರು, ನಮ್ಮ ಎಲ್ಲ ಶಾಸಕರ ಸಹಿತ ನಾವು ಓಡ್ತಾ ಇದ್ದೀವಿ. ಆದ್ರೆ ನಾವು ಕುದುರೆ ಎಂತ ಅಂದ್ರೆ ನಮ್ಗೆ ಗಟ್ಟಿ ಕುದುರೆ ಕಡ್ಲಿ ತಿಂದವ್ರಿ, ಬರೇ ಪುರಿ ತಿಂದು ಉಳಿದ ಕುದುರೆಗಳಿಲ್ಲ. ಅದಕ್ಕೆ ಅದರ ಬೆನ್ನು ಹತ್ತಿ ನೀವು ಈ ಸಾಧನೆಯನ್ನು ಮಾಡಿದ್ದೀರಿ. ಅದಕ್ಕೆ ನಮಗೆ ಹೆಮ್ಮೆ ಏನು ಅನಿಸ್ತೈತೆ ಅಂದ್ರೆ, ನಮ್ಮ ಮಕ್ಕಳು ನಾವು ಎಲಿವೇಟ್ ಕಲಿಸಿದೀವಿ, ಅವ್ರು ಸಾಧನೆ ಮಾಡಿದಾಗ ಖುಷಿಯಾಗಿಲ್ಲ. ಆದ್ರೆ ಈ ನಮ್ಮ ಹೃದಯದ ಮಾತು, ನಾನು ತೋರಿಕೆಗೆ ಮಾತಾಡ್ತಾ ಇಲ್ಲ. ನಾವು ಪ್ರತಿ ದಿವಸ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಇದ್ದೇ ಹೇಳ್ತೀವಿ, ನೀವು ಸಾಧನೆ ಮಾಡಿರಿ ಅಂತಂದ್ರೆ ನಾವು ಚಲೋ ಕಾಲೇಜಾಗ ನೀವು ಎಷ್ಟು ಕಲಿಸಿ ಇವತ್ತ ಮಾಡೇರಿ, ಬರೀ ನಮ್ಮ ಮಜಲಿಟಿ ಕಾಲೇಜಾಗ ಕಲ್ತು ಮಾಡ್ತೀವಿ ಅಂದ್ರೆ ನಾವು ಒಪ್ಕೋತೀವಿ ಅಂತ ಹೇಳ್ತೀವಿ. ಅದಕ್ಕೆ ಅಲ್ಲಿ ಅವ್ರ ಮಾತು ಬಂದಾಗ್ಬಿಟ್ಟು ಅದಕ್ಕೆ ನಾವು ಭಾಳ ಖುಷಿ ಆಗ್ತದೆ. ನಾವು ಶಿಕ್ಷಕರಿಗೂ ಹೇಳ್ತಿರ್ತೀವಿ, ಉಪನ್ಯಾಸಕರು ನಾವೆಲ್ಲರೂ ಏನು ತಿಳ್ಕೊಂಡು ಹೋದ್ರೆ ಸರ್, ನಮ್ಮ ಮಕ್ಕಳು ನಮಗೆ ಹೊಟ್ಟೆ ಹಾಕ್ತಾರೋ ಗೊತ್ತಿಲ್ಲ. ಬಟ್ ಈ ಮಕ್ಕಳು ಮಾತ್ರ ನಮಗೆ ಹೊಟ್ಟೆ ಹಾಕ್ತಾರೆ. ಯಾಕಂದ್ರೆ ಇವ್ರು ಕಾಲೇಜಿಗೆ ಬಂದಾಗ ನೌಕರಿ ಐತಿ, ನಮ್ಮದೊಂದು ಸ್ಥಾನ ಐತಿ, ನಮ್ಮೊಂದು ಪ್ರಾಚಾರ್ಯ ಹುದ್ದೆ ಐತಿ, ಒಂದು ಉಪಪ್ರಾಚಾರ್ಯ ಹುದ್ದೆ ಐತಿ, ಒಂದು ಉಪನ್ಯಾಸಕ ಹುದ್ದೆ ಐತಿ. ಇವ್ರು ಇರ್ಲಿಲ್ಲ ಅಂದ್ರೆ ನಮ್ದು ಇಲ್ಲಿ ಏನೈತಿ, ಗಾಳಿಯಾಗ ಬರಬೂಸ ಐತಿ ಸರ್. ಅದಕ್ಕೆ ವಿದ್ಯಾರ್ಥಿಗಳು ಇವರ ನಮ್ಮ ಆಕ್ಚುಲಿ ಮಕ್ಕಳ ನಮಗೆ ದೇವರು ಅಂತ ತಿಳ್ಕೊಂಡು ನಾವು ಶಾಲಾ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ. ಅದಕ್ಕೆ ಅದಕ್ಕೆ ಈ ರೀತಿ ಬಹಳ ಪ್ರತಿಭೆಗಳು, ಗ್ರಾಮೀಣ ಪ್ರತಿಭೆಗಳು ಹೊರಗೆ ಬರ್ತಾ ಇದ್ದಾವೆ. ಹೀಗೆ ಇದು ಮುಂದುವರಿಲಿ, ಇನ್ನೂ ಉತ್ತರೋತ್ತರವಾಗಿ ಭಾಳ ಎತ್ತರಕ್ಕೆ ಬೆಳೀಲಿ. ಮತ್ತು ರ್ಯಾಂಕ್ ಅಂತಕ್ಕಂಥದ್ದು ಒಂದು ಅಂಕಿ. ರ್ಯಾಂಕ್ ನಾವು 10ನೇದು ಬಂದೀವಿ, 1ನೇದು ಬಂದೀವಿ, ಬಂದಿಲ್ಲ ಅನ್ನೋದಕ್ಕಿಂತ ನಿಮಗೆ ಏನು ಒಂದು ಅಂಕ ಸಿಕ್ಕತ್ಲ, ನೀವು ಅದ್ರಾಗ ಅತ್ಯುನ್ನತ ಶ್ರೇಣಿ ಒಳಗೆ. ನಮ್ಮದು ಗ್ರೇಡೇಷನ್ ಹೆಂಗೈತೆ ಅಂದ್ರೆ 90 to 100 A+ ಗ್ರೇಡ್ ನಮ್ದು. ಅಂದ್ರೆ ನೀವೆಲ್ಲರೂ A+.
ಅಲ್ಲಿ ಯಾರು ಇದು ಮಾಡಿದ್ರೆ ಸುಮ್ಮನೆ ಏನೋ ಒಂದು ಯಾರು ಫಸ್ಟ್ ಸೆಕೆಂಡ್ ಮಾಡೋದಕ್ಕೊಂದು ಅಂಕಗಳು ಮಾಡಿರ್ತಾರೆ. ಬಟ್ ಈ ಅಂಕಗಳಿಂದ ನಿಮ್ಮದು ಮಾರ್ಕ್ಸ್ ಕಾರ್ಡ್ದಲ್ಲಿ ಪ್ರಿಂಟಿಂಗ್ ಅಷ್ಟೇ, ಬಟ್ ನೀವು ಏನು ಅಧ್ಯಯನ ಮಾಡಿರಲಿಲ್ಲ ಕಲ್ತಿರಲಿಲ್ಲ, ಅದು ನಿಮಗೆ ಮುಂದೆ ಹೆಲ್ಪ್. ಅದನ್ನು ನಿರಂತರ ಏನಕ್ಕೆ ಹಾಕೊಂಡು ಅದರ ಮೇಲೆ ನೀವು ಯಾವುದೇ ಗರ್ವ ಪಡದ ನನಗೆ ಎಷ್ಟು ಅಂಕ ಬಂದು ಅಂತೇಳಿ ಇನ್ನೂ ಇದಕ್ಕಿಂತ ಹೆಚ್ಚು ಅಂಕ ಗಳಿಸ್ಬೇಕು. ನಾ ಡಿಗ್ರಿಗೆ ಹೋಗ್ಲಿ, ಡಿಗ್ರಿ ಅಂದ್ರೆ ನೀವು ಯಾವುದೋ ಮಾಡಬಹುದು, ಅದೇ ಯಾವುದೂ ಕಡಿಮೆದಿಲ್ಲ. ನೀವು BA ಹೋಗ್ರಿ, BCom ಹೋಗ್ರಿ, BSc ಹೋಗ್ರಿ, ಇಂಜಿನಿಯರಿಂಗ್ ಹೋಗ್ರಿ, ಮೆಡಿಕಲ್ ಹೋಗ್ರಿ, ವೆಟರ್ನರಿ ಸೈನ್ಸ್ ಹೋಗ್ರಿ, ಬಹಳಷ್ಟು ಕೋರ್ಸ್ಗಳದಾವೆ. ಅವೆಲ್ಲ ನೀವು ಯಾವುದನ್ನು ಚಾಯ್ಸ್ ಮಾಡ್ತೀರಿ ಅದರಲ್ಲೇ ಶ್ರದ್ಧೆ ಇರಬೇಕು, ಅದರಲ್ಲೇನ ನಮ್ಮ ದುಡಿತವನ್ನು ಹಾಕ್ಬೇಕು, ಅದರಲ್ಲೇನ ನಾವೇನ್ ಮಾಡ್ಬೇಕಂದ್ರೆ ಫಲವನ್ನ ಕಾಣಬೇಕು. ಇಲ್ಲ ನಾ ಅದನ್ನ ಹಚ್ಬೇಕಾಗಿತ್ತು, ಯಾರು ಹಂಗ ಅನ್ನಕ್ ಹೋಗ್ಬೇಕು. ಈಗ ಏನ್ ಮಾಡಿಲ್ಲ ಇದು ಅಗ್ರಿ ಸೂಕ್ತೈತಿ, ಇದ್ರಾಗ ಮುಂದುವರಿನಿ. ಇದ್ರಾಗ ಬಹಳಷ್ಟು ಅವಕಾಶಗಳದಾವ ನಿಮಗೆ. ಇವತ್ತ ಅಂಗೈದೊಳಗೆ ಎಲ್ಲ ಜಗತ್ತೈತಿ. ನಿಮಗೆ ಎಷ್ಟು ಕೋರ್ಸ್ಗಳು ಏನ್ ಮಾಡಿದ್ರೆ ಏನ್ ಸಿಗ್ತದೆ, ಏನ್ ನಮಗೆ ಕರಿಯರ್ ಗೈಡೆನ್ಸ್ ನಾವು ಎಕ್ಸ್ಟ್ರಾ ಮಂದಿನ ಕರೆಸಿ ಹೇಳ್ಬೇಕಾಗಿಲ್ಲ. ಇವತ್ತು ನಿಮ್ಮ ಮೊಬೈಲ್ದಾಗ ನೀವು ಕರಿಯರ್ ಗೈಡೆನ್ಸ್ ನ ಎಷ್ಟೋ ವೆಬ್ಸೈಟ್ಗಳದಾವ, ಎಷ್ಟೋ ಮಾರ್ಗದರ್ಶಕರದಾರ, ಎಷ್ಟೋ ಸಂಸ್ಥೆಗಳದಾವ, ಅವೆಲ್ಲ ನೋಡ್ಕೊಂಡಿರಂತಂದ್ರೆ ನಿಮ್ಗೆ ಸಿಕ್ಬಿಡ್ತದೆ. ಅದಕ್ಕೆ ಆ ರೀತಿಯಲ್ಲಿ ಮುಂದುವರಿರಿ. ಮತ್ತು ನಿಮಗೆ ಏನೋ ಕನ್ಫ್ಯೂಷನ್ ಇದ್ರು ಸಹಿತ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಉಪನ್ಯಾಸಕ ಬಂಧುಗಳು ಏನಾರಲ್ಲ ಸದಾ ನಿಮ್ಗೆ ಏನೋ ಒಂದು ಫೋನ್ ಮಾಡಿದ್ರು ಹಿಂಗೆ ಐತಂದ್ರೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಕ್ಕಂಥ ಶಕ್ತಿ ಉಳ್ಳವರು ಅದಾರ. ಯಾಕಂದ್ರೆ ಇಲ್ಲೇನು ಸಾದಾ ಮಂದಿ ಯಾರಿಲ್ಲ, ನನಗೇನು ಗೊತ್ತಿಲ್ಲ, ಬೇರೆದವ್ರಿಗೆ ಕೇಳೋ ಅನ್ನೋ ಮಂದಿ ಯಾರು ಇಲ್ಲ. ಅದಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ. ಆ ರೀತಿ ತಮ್ಮ ಜೀವನವನ್ನು ತಾವು ರೂಪಿಸ್ಕೊಳ್ರಿ. ಅದಕ್ಕೆ ನಾವು ಈ ಕಾಲೇಜಿಗೆ ಹೆಸರು ತಂದಿರತಕ್ಕಂಥ ನಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಎಲ್ಲರ ಪರವಾಗಿ ಅಭಿನಂದನೆಗಳು ಮತ್ತು ನಾನು ವೈಯಕ್ತಿಕ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ವಿದ್ಯಾರ್ಥಿಗಳನ್ನು ಇಲ್ಲಿ ನಮ್ಗೆ ಯಾಕೆ ಕರೆಸೋಣ ಅಂತಂದ್ರೆ, ಈಗ ಏನು ಫಸ್ಟ್ ಇಯರ್ ಪಾಸ್ ಆಗಿ ಸೆಕೆಂಡ್ ಇಯರ್ ಬಂದಾರಲ್ಲ ಇವರ, ನಿಮಗೂ ಒಂದು ಪ್ರೇರಣಾ ಶಿಬಿರ ಇದ್ದಂಗೆ. ಇವತ್ತು ಅವ್ರನ್ನೇನು ಸತ್ಕಾರ ಮಾಡಿಲ್ಲ, ಅದರಿಂದ ಒಂದು ಪ್ರೇರಣೆ ಆಗ್ಬೇಕು. ಅವ್ರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗಿತೀನಿ, ಅವ್ರಿಗಿಂತ ಒಳ್ಳೆಯ ರೀತಿಯಲ್ಲಿ ಮಾಡ್ತೀನಿ ಅಂತಕ್ಕಂಥದ್ದು. ಹಂಗಂತ ಹೇಳಿ ಅವ್ರು ಕಡಿಮೆ ಅವ್ರಿಗೆ ಹಚ್ಚೋರು ಅಂತಲ್ಲ, ಅದು ಕಾಂಪಿಟೇಷನ್, ಹೆಲ್ದಿ ಕಾಂಪಿಟೇಷನ್ ಇರಬೇಕಲ್ಲ, ಯಾವಾಗ ಆರೋಗ್ಯಕರವಾಗಿರ್ತಕ್ಕಂಥ ಸ್ಪರ್ಧೆ ಇರಬೇಕು. ಈಗ ನಂದು PUC ಸೆಕೆಂಡ್ ಇಯರ್ 52% ತಗೊಂಡು ನಮಗೆ KS ಪಾಸ್ ಆಗಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ 27 ವರ್ಷದ ಕೆಲಸ. ನೀವೀಗ 90 ಮೇಲೆ 98, 99 ಮಾರ್ಕ್ಸ್ಗಳು ತಗೊಂಡಿರಂತಂದ್ರೆ ಏನಾಗ್ಬೇಕು ನೀವು? ನಮ್ಗೆ ಕಲ್ಪನೆ ಮಾಡ್ಕೊಳಕ ಸಾಧ್ಯ ಇಲ್ಲ. ಅದಕ್ಕೆ ಬಹಳಷ್ಟು ನಿಮ್ಮಲ್ಲಿ ಶಕ್ತಿ ಐತಿ, ಅಗಾಧವಾದ ಶಕ್ತಿ ಐತಿ. ಆ ಶಕ್ತಿ ನಮ್ಮ 2 ಪರ್ಪಸ್ಗೆ ಯೂಸ್ ಆಗ್ತಿರ್ತಾವೆ. ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್, ಒಂದು ಡಿಸ್ಟ್ರಕ್ಟಿವ್ ಪರ್ಪಸ್. ಅದಕ್ಕೆ ಡಿಸ್ಟ್ರಕ್ಟಿವ್ ಪರ್ಪಸ್ಗೆ ನಿಮ್ಮ ಶಕ್ತಿಯನ್ನು ಯಾರು ಯೂಸ್ ಮಾಡಕ್ ಹೋಗ್ಬೇಡಿ. ವಿದ್ಯಾರ್ಥಿ ಜೀವನ ಅಂತ ಹೆಂಗೈತೆ ಅಂದ್ರೆ ಭಾಳ ಕನ್ಫ್ಯೂಸಿಂಗ್ ಇರ್ತದೆ. ಆ ಡಿಸ್ಟ್ರಕ್ಟಿವ್ ಕಡೆಗೆ ಹೆಚ್ಚು ಹೋಯ್ತಿರ್ತದೆ, ಅದು ವಿನಾಶದ ಕಡೆ. ಅದಕ್ಕೆ ಅದನ್ನ ನಾವೇನ್ ಮಾಡ್ಬೇಕಂತಂದ್ರೆ ಒಂದು ಪರಿಪೂರ್ಣತೆಯ ಕಡೆಗೆ ತಗೊಂಡು ಹೋಗ್ಬೇಕು. ಅದನ್ನ ಚಿತ್ತವನ್ನು ಆ ಕಡೆ ಹಾಕ್ಬೇಕು. ನಾವು ಇಲ್ಲಿ ವೈದಾಗ ಭಾಳ ಇರ್ತದೆ ವಿದ್ಯಾರ್ಥಿ ಜೀವನದಲ್ಲಿ. ಅಥವಾ PUC 12th ಆಗುವವರೆಗೆ ಇನ್ನು ಮುಂದೆ ಒಂದು ಸ್ವಲ್ಪ ನಮ್ಮ ಜವಾಬ್ದಾರಿ ಬಂದ್ಬಿಡ್ತದೆ. ಅದಕ್ಕೆ ಆ ಒಂದು ಮನೋವೃತ್ತಿಯನ್ನು ನೀವು ಮುಂದುವರಿರಿ ಅಂತ ಹೇಳ್ತಾ, ಮತ್ತು ನಮ್ಮ ಮಾನ್ಯ ML ಸಾಹೇಬ್ ಚೌಲ ಸರ್ ಹೇಳಿದಂಗೆ ಭಾಳ ಖುಷಿ ಪಟ್ಟರು. ಮತ್ತು ನಿಮ್ಗೆಲ್ಲರಿಗೂ ಲ್ಯಾಪ್ಟಾಪ್ ಕೊಡ್ತಾನೆ ಅಂತ ಹೇಳಿದ್ರು. ಇವತ್ತು ಏನಾಗ್ಯದ ಅಂತಂದ್ರೆ ತಾಂತ್ರಿಕ ಯುಗದಲ್ಲಿ ಬಹಳಷ್ಟು ಮುಂದೆ ಹೋಗ್ಯದ. ಎಲ್ಲ ಲ್ಯಾಪ್ಟಾಪ್ ನಮ್ಮ ಕೈಯಾಗಿ ಇದ್ದು ಬಿಟ್ರೆ ನಮ್ಗೆ 700 ಟೆಕ್ಸ್ಟ್ ಬುಕ್ ಸಹಿತ ಬೇಡ, ನೀವು ಕೊಂಡ್ಕೊಳ್ಳೋದ ಬೇಡ. ಟೆಕ್ಸ್ಟ್ ಬುಕ್ ಎಲ್ಲ ಅದ್ರಾಗ ಇದು ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನಾವು ಓದ್ಲಿಕ್ಕೆ ಬರ್ತದೆ. ಅಂತ ಒಂದು ಸಾಧನ ಲ್ಯಾಪ್ಟಾಪ್ ಅಂತಂದ್ರೆ, ಮನುಷ್ಯನ ಹತ್ರ ಒಂದು ಲ್ಯಾಪ್ಟಾಪ್ ಇರ್ತದಪ್ಪ, ಒಂದು ಜಗತ್ತನ ಇದ್ದಂಗೆ, ಅವರ ಜಗತ್ತನ ಇದೆ. ಅದಕ್ಕೆ ಅಂಥದನ್ನು ಅವರು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ನಿಮ್ಗೆ ಬಹಳ ಖುಷಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಸಹಿತ ನಾವು ಅದೇ ರೀತಿಯಾಗಿ ಸಂಸ್ಥೆ ಬಹಳ ಒಂದು ಹೈಸ್ಕೂಲ್ ಪ್ರಾರಂಭದಾಗ ಬಹುಶಃ ಒಂದು 12 ಹುಡುಗರಿಂದೇನೂ ಪ್ರಾರಂಭ ಆಗೈತೆ. 82 ಅದು ಊರಾಗಿನವರೆಲ್ಲ ಕೂಡಿಸಿ ಅಲ್ಲಿ ಕನ್ನಡ ಶಾಲೆಗೆ ಚಾಲೂ ಮಾಡಿದ್ರು. ಇವತ್ತಿಲ್ಲಿ ಮೊನ್ನೆ ಸರ್ ಕೇಳಿ ಒಂದು ಐಕಿ ಅದಕ್ಕೆ ಬರ್ಕೊಳಕತ್ತೀನಿ, ಕಳಿಸ್ಬೇಕಾಗಿತ್ತು. ಎಲ್ಲರದು ಕೂಡಿ 2800 ತನಕ ಈ ಒಂದು ಐತಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಒಂದು ಆಲದ ಮರವಾಗಿ ಶೈಕ್ಷಣಿಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿ ಶಿಕ್ಷಣವನ್ನು ನೀಡ್ತಾ ಇದೆ. ಅದಕ್ಕೆ ಎಲ್ಲರೂ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅಂತ ಬರುವಂಥ ವಿದ್ಯಾರ್ಥಿಗಳಿಗೂ ಮತ್ತು
ಪಾಲಕರು ಸಹಿತ ನಿಮ್ಮ ಏನು ವಿದ್ಯಾರ್ಥಿಗಳು ರ್ಯಾಂಕ್ ಬಂದಾಗ ಅವರ ಅಭಿರುಚಿಗೆ ಸ್ವಲ್ಪ ಏನೋ ಕಷ್ಟ ಆದರೂ ಪರವಾಗಿಲ್ಲ, ಅವ್ರು ಏನು ಮಾಡ್ತಾನೆ ಅಂತಾರೆ ಆ ಒಂದು ಕೋರ್ಸ್ಗಳಿಗೆ ಅವ್ರನ್ನ ಕಳಿಸ್ಕೊಡ್ರಿ. ಮತ್ತು ಏನಾದ್ರು ತ್ರಾಸ ಆದನ್ನು ಒಂದು 4-5 ವರ್ಷ ತ್ರಾಸ ತಗೊಳ್ರಿ. ನಂತರ ಅವರ ನಿಮ್ಮ ಮನೆತನಕ್ಕೆ ಒಂದು ದೀಪವನ್ನು ಬೆಳಗ್ತಾರೆ ಲೋನ್ ಸಿಗ್ತಾವೆ ಮತ್ತು ಅವರಿಗೆ ಒಳ್ಳೆ ರ್ಯಾಂಕನ್ನು ಸಿಗ್ತಾವೆ. ಈಗ ದೊಡ್ಡ ದೊಡ್ಡ CET ಎಕ್ಸಾಮ್ ನಮ್ಮ ಸೈನ್ಸ್ದವ್ರು ಕಟ್ಟಿದ್ದಾರೆ. CETದಾಗ ನೀಟ್ದಾಗ ರ್ಯಾಂಕು ಸಿಗ್ತಾವೆ. ರ್ಯಾಂಕ್ ಸಿಕ್ಕೋದಂದ್ರೂ ನಮ್ಮ ಬಡತನ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ಅಂತ ಬ್ಯಾಂಕ್ ಲೋನ್ ಬೇಕಾಗ್ತದೆ. ಬ್ಯಾಂಕ್ ಲೋನ್ ಕೊಡ್ತಾರೆ. ನ್ಯಾಷನಲೈಸ್ ಬ್ಯಾಂಕ್ ಲೋನ್ ಐತಿ. ಆಮೇಲೆ ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ನೀವು ಒಂದು ಜೀವನದಲ್ಲಿ ಸಕ್ಸಸ್ಫುಲ್ ಪರ್ಸನ್ಸ್ ಆಗಲಿ ಅಂತ ಹೇಳಿ, ಮತ್ತು ಸಾಧನೆ ಮಾಡೋಕ್ಕೆ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತಾರೆ. ಯಾವುದೋ ಲಿಮಿಟ್ ನೀವು ಹಾಕೊಳಕ್ಕೆ ಹೋಗ್ರಿ. ನಿಮ್ಮ ಪ್ರಯತ್ನ ಮುಂದುವರಲಿ, ಅದು ಎಲ್ಲಿ ನಿಲ್ತೈತೆ ನಿಲ್ಲಲಿ. ನೀವೇ ಲಿಮಿಟ್ ಹಾಕೊಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಇಷ್ಟ ಸಾಕಪ್ಪ ಅಂತಕ್ಕಂಥದ್ದು ಲಿಮಿಟ್. ನಿಮ್ಮ ಪ್ರಯತ್ನ ಮುಂದುವರಲಿ, ಒಂದು ಲಿಮಿಟಿಗೆ ಬಂದು ನಿಲ್ತೈತೆ. ಆ ಹೈಯೆಸ್ಟ್ ಪೀಕನ್ನು ನೀವು ಅಕ್ಸೆಪ್ಟ್ ಮಾಡ್ರಿ ಅಂತ ಹೇಳ್ತಾ ನಾನು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನಾನು ಈ ಒಂದು 2025-26ನೇ ಸಾಲಿನ ದ್ವಿತೀಯ ವರ್ಷದ ಪರೀಕ್ಷೆ ಫಲಿತಾಂಶದಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭವನ್ನು ನಮ್ಮ ಜನಪ್ರಿಯ ಶಾಸಕರು ಮತ್ತು ಅಭಿವೃದ್ಧಿ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ದುರ್ಯೋಧನ ಅವರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮತ್ತು ಅದೇ ರೀತಿಯಾಗಿ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಎಲ್ಲರೂ ಕೂತ್ಕೊಂಡು ಇವತ್ತಿನ ನಾವು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಈ ಸತ್ಕಾರ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹಾಡಬೇಕಂತ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ. ಈಗ ಗೊತ್ತಿರ್ತಕ್ಕಂಥ ಎಲ್ಲ ಒಂದು ವೇದಿಕೆ ಮೇಲೆ ಆಶೀರ್ವಾದ ಎಲ್ಲರಿಗೂ ಕೂಡ ವಂದಿಸ್ತಾ, ಈಗಾಗಲೇ ಸತ್ಕಾರವನ್ನು ಸ್ವೀಕರಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಶಿಕ್ಷಕರು ಅಥವಾ ಉಪನ್ಯಾಸಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಭಾಗದಲ್ಲಿ ಅಂದ್ರೆ ರಾಜ್ಯದಲ್ಲಿ ಕೂಡ ಸರ್ಕಾರಿ ಶಾಲೆಗೆ ಸಾಮಾನ್ಯವಾಗಿ ಮೂರ್ತಿಯನ್ನ ಕೆತ್ತೋದ್ರಲ್ಲಿ ಬಹಳ ಪ್ರವೀಣತೆಯನ್ನ ಹೊಂದಿರತಕ್ಕಂಥ ಈ ನಮ್ಮ ಉಪನ್ಯಾಸಕರು ಬಹಳ ಏನಂದ್ರೆ ಪ್ರತಿಭಾವಂತ ಉಪನ್ಯಾಸಕರು ಇರೋದ್ರಿಂದ ಈ ರೀತಿ ಹಳ್ಳಿಯಿಂದ ಬರ್ತಕ್ಕಂಥವ್ರು ಅಥವಾ ಕನ್ನಡ ಶಾಲೆಯಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದು ಅವರಿಗೆ ಮಾರ್ಗದರ್ಶನ ಮಾಡಿ ಈ ರೀತಿ ರ್ಯಾಂಕ್ ಬರುವಲ್ಲಿ ಅವ್ರ ಪ್ರಯತ್ನ ಸತತವಾಗಿ ಅಂದ್ರೆ ಮುಂಜಾನೆ ನಾವು ನೋಡ್ತೇವೆ, ಇಲ್ಲೇ ಹೋಗ್ತಿರ್ತೇವೆ. ಮುಂಜಾನೆ 8 ಗಂಟೆಗೆ ಬಂದ್ರಂದ್ರೆ ಸಾಯಂಕಾಲ 8 ಗಂಟೆ ತನಕ ಇಲ್ಲೇ ಇರ್ತಾವ. ಸರ್ ಅಂತೂ 24 ತಾಸು ಊಟ ಕಟ್ಟ ಹೋಗ್ತಾವ, ಲಾಜಿಂಗ್ ಅಂತ ಹೋಗಿ ಆ ರೀತಿ ವ್ಯವಸ್ಥೆ ಮಾಡ್ತಾರ. ಹಂಗ ಬಡಿಗೆ ಸರ್ ಇರ್ತವೆ ಸಾಕಷ್ಟು ಜನ ಎಲ್ಲ ಸರ್ಗಳು ಸಾಮಾನ್ಯವಾಗಿ 8 ಗಂಟೆ ತನಕ ಅವ್ರ ಫೀಲ್ಡ್ ಹೆಂಗಿರ್ತಾವ ಹಂಗಿರ್ತಾರ. ಇಟ್ಟೆಲ್ಲ ಸಾಧನೆ ಮಾಡಕ್ ಅವ್ರು ಬಹಳ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ನಾವು ಕೂಡ ಏನಾದ್ರೂ ರಾಜ್ಯಕ್ಕೆ ರ್ಯಾಂಕ್ ಬರಬೇಕು ಅನ್ನೋದು ಮೊದಲಿಂದನೇ ಐತಿ, ಹಂಗ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಮತ್ತೆ ಈಗ ನಾವು ಪ್ರೈವೇಟ್ ಒಳಗೆ ಏನಪ್ಪಾ ಅಂದ್ರೆ ಅಲ್ಲಿ ವ್ಯವಸ್ಥೆ ಬೇರೆ, ಆದ್ರೆ ಇಲ್ಲಿ ವ್ಯವಸ್ಥೆ ಹೆಂಗಪ್ಪ ಅಂದ್ರೆ ಇಂಥ ವ್ಯವಸ್ಥೆಗಳು ಮೊದಲ ಹಳ್ಳಿಯಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಪೇರೆಂಟ್ಸ್ ಅಷ್ಟೊಂದು ಎಜುಕೇಟೆಡ್ ಇರಂಗಿಲ್ಲ, ಅವ್ರಿಗೆ ಸರ್ಕಾರ ಕೊಡ್ತಕ್ಕಂಥದ್ದು ಅವ್ರಲ್ಲೇ ಸಾಧ್ಯತೆ ಇರಂಗಿಲ್ಲ. ಅಂತ ಪರಿಸ್ಥಿತಿ ಒಳಗ ಅವ್ರು ಬೇಕಂತ ನೋಟ್ಸ್ ಇರ್ಬೋದು ಅಥವಾ ಮತ್ತ ಎಕ್ಸ್ಟ್ರಾ ಕ್ಲಾಸ್ ಇರ್ಬೋದು, ಏನಾದ್ರೂ ಮಾಡಿ ನಾವು ಕೂಡ ಅವ್ರ ಜೊತೆ ಫೈಟ್ ಮಾಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಆ ರೀತಿ ಮಾಡ್ತಾ ಇದಾರೆ. ಮತ್ತು ಪ್ರೈವೇಟ್ ನಾಗ ಎಕ್ಸಾಮ್ ನಡೆಸ್ತಕ್ಕಂಥ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರೆ ಅದಕ್ಕೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮೊದಲಿಂದ ಬ್ರ್ಯಾಂಡ್ ಇದ್ದಂಗೆ ಈಗ ಹೆಂಗಪ್ಪ ಅಂತಂದ್ರೆ ಯಾವುದೋ ಬಹಳಷ್ಟು ಪಾರದರ್ಶಕವಾಗಿ ಎಕ್ಸಾಮ್ ನಡೆಸಿ ರ್ಯಾಂಕ್ ಬಂದಿದ್ದು ಇದು ಹೆಮ್ಮೆ ವಿಷಯ. ಅಲ್ಲಿ ನಾವು ಪ್ರೈವೇಟ್ ರ್ಯಾಂಕ್ ಬರಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಯಾರು ಇಂಟೆಲಿಜೆಂಟ್ ಅದಾರ, ಯಾರು ಚಲೋ ಅದಾರ, ಅವ್ರನ್ನ ಖುಷಿಯಾಗಿ ಮಾಡ್ಬೇಕಂತ ಎಲ್ಲಾ ರೀತಿ ವೇಗಳನ್ನ ಮಾಡ್ತಾರೆ. ಎಲ್ಲಾ ರೀತಿ ಅಸ್ತ್ರಗಳನ್ನ ಪ್ರಯೋಗ ಮಾಡ್ಕೊಂಡು ಅವ್ರು ರ್ಯಾಂಕ್ ಬರಕ್ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರು ಹೆಸರು ಗಳಿಸ್ಕೊಂಡು ಮತ್ತೆ ಅಡ್ಮಿಷನ್ ಬರ್ಲಿ ಅಂತ ಹೇಳಿ. ಇಲ್ಲಿ ಹಂಗಲ್ಲ, ಇಲ್ಲಿ ಒಂದು ಪಾರದರ್ಶಕ ಇಟ್ಕೊಂಡು ಇಟ್ಟು ರ್ಯಾಂಕ್ ಬರ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡಾರ. ಇದು ಉಪಯೋಗ ಹೆಂಗ ಆಗ್ತೈತಪ್ಪ ಅಂದ್ರೆ ಅವ್ರ ಹೆಂಗಾದ್ರೂ ಮಾಡಿ ಬಂದಿರ್ತಕ್ಕಂಥವ್ರು ಇವರು ನಿಜವಾಗಿ ಬಂದಿರ್ತಕ್ಕಂಥವ್ರು ಮುಂದೆ ಒಂದು ಅವ್ರ ಭಾವಿ ಜೀವನ ಒಂದು ಉನ್ನತ ಶಿಕ್ಷಣ ಪಡ್ಕೋವಾಗ ಅದು ಬಹಳ ಹೆಲ್ಪ್ ಆಗ್ತಿತ್ತು. ಯಾಕಂದ್ರೆ ಈಗ IAS ಮಾಡ್ಲಿ KAS ಮಾಡ್ಲಿ ಈಗ ಸರ್ ಹೇಳು ಯಾವ ಬೇಕಾದ್ರೆ ಡಿಗ್ರಿ ಮಾಡ್ಕೊಂಡ್ರು ಕೂಡ IAS KAS ಎಲ್ಲ ಮಾಡಕ್ ಬರ್ತಿದ್ವಿ. ಅದಕ್ಕಾಗಿ ಉತ್ತಮವಾದಂತ ಅವ್ರ ಮುಂದಿನ ಕೋರ್ಸನ್ನ ಆಯ್ಕೆ ಮಾಡಿಕೊಂಡು ಮತ್ತೆ ಇಂತ ರಾಜ್ಯ ಮಟ್ಟದಲ್ಲಿರ್ಬೋದು ಅಥವಾ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಪಾಸ್ ಆಗಿ IAS ಆಗಲಿ KAS ಆಗಲಿ ಯಾವ್ದಾದ್ರು ಒಂದು ಉನ್ನತ ಹುದ್ದೆ ಪಡ್ಕೊಂಡು ಅವರ ಕುಟುಂಬಕ್ಕೂ ಮತ್ತು ನಮ್ಮ ಕಾಲೇಜ್ಗೂ ಒಂದು ಕೀರ್ತಿ ತರಬೇಕಂತ ಹೇಳ್ತಾ ಬಹಳಷ್ಟು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಒಂದ್ 2 ಮಾತಿನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಒಂದು ವೇದಿಕೆ ಸ್ವಾಗತಿಸ್ತಾ ಒಂದೆರಡು ಆಲೋಚಿಸದೆ ಬಹಳ ಸರಳತೆ ಸರಳರಾಗಿರ್ತಕ್ಕಂಥವ್ರು ನಮ್ಮ ವಿದ್ಯಾರ್ಥಿಗಳ ಈ ಸಾಧನೆಗೆ ಹರ್ಷವನ್ನು ವ್ಯಕ್ತಪಡಿಸಿ ಅವರೆಲ್ಲರಿಗೂ 4 ಜನಕ್ಕೆ ಲ್ಯಾಪ್ಟಾಪ್ ಅನ್ನ ಕೊಡ್ತೀನಿ ಅಂತಕ್ಕಂಥ ಘೋಷಣೆ ಮಾಡಿದಾರಲ್ಲ, ವಿಶೇಷವಾಗಿ ಧನ್ಯವಾದಗಳ ಸಂದರ್ಭದಲ್ಲಿ ನಾನು ಅರ್ಪಣೆ ಮಾಡ್ತೀನಿ. ಕಾರ್ಯಕ್ರಮದಲ್ಲಿ
ವಸತಿ ನಿಲಯಗಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಇನ್ನೂ ಹೆಚ್ಚುವರಿ ಸಂಖ್ಯೆಯನ್ನು ಮಾಡಬೇಕು ಅಂತ ಧ್ವನಿಯನ್ನು ಎತ್ತಿ ಅದನ್ನು ಕೂಡ ಪಟ್ಟು ಹಿಡಿದು ಏನಾದರೂ ತರ್ತಕ್ಕಂಥ ವ್ಯವಸ್ಥೆಗಳ ಮಾನ್ಯ ಶಾಸಕರು ಯಾವಾಗಲೂ ಅವರು ಮಾಡ್ತಾ ಇರ್ತಾರೆ. ಅಜ್ಜವರನ್ನು ಕರ್ಕೊಂಡು ಇಡೀ ಬೆಂಗಳೂರಿನ ಎಲ್ಲಾ ಆಫೀಸ್ಗಳು ಸುತ್ತಿ ಅವರು ಈ ಎಲ್ಲ ವ್ಯವಸ್ಥೆಯನ್ನು ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. 18 ವರ್ಷಗಳಲ್ಲಿ ಆ ಜೊತೆಗೆ ನಮ್ಮೊಂದಿಗಿದ್ದು ಈ ಶೈಕ್ಷಣಿಕ ವ್ಯವಸ್ಥೆ ಇಷ್ಟೊಂದು ವಿದ್ಯಾಕಾಶ ಆಗೋದಕ್ಕೆ ಕಾರಣೀಕರ್ತರು ಮಾನ್ಯ ಶಾಸಕರು ಮತ್ತು ಅವರೆಲ್ಲ ಸಹವರ್ತಿಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ, ಭವಿಷ್ಯತ್ತಿನ ದಿನಗಳಲ್ಲೂ ಕೂಡ ಇಂತಹ ಒಂದು ವ್ಯವಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಅಭಿಲಾಷೆಯನ್ನು ಏರ್ಪಡಿಸಿ ಇನ್ನು ಕಾರ್ಯಕ್ರಮದೊಳಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯಾಕಂತಂದ್ರೆ ನನ್ನ ಒಬ್ಬ ಶಾಸಕರು ನಮಗೆ ಇಷ್ಟೊಂದು ಟೈಮನ್ನು ಕೊಡ್ತಾರೆ ಅಂತ ನಾವೆಲ್ಲ ಹೆಮ್ಮೆ ಪಡ್ಬೋದು. ಬಂದು ಆ ಕ್ಷಣಕ್ಕೆ ಬಂದು ಹೊಡೆದು ಹೋಗ್ತಕ್ಕಂಥ ಅನೇಕ ಶಾಸಕರು ಇರುವಾಗ ನಮ್ಮ ಶಾಸಕರು ನಮ್ಮ ಸಮಯಕ್ಕೆ ಅವ್ರ ಹೊಂದಾಣಿಕೆಯನ್ನು ಮಾಡಿಕೊಂಡು ಬಂದು ಇಷ್ಟೊತ್ತು ಇದ್ದು ತಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯವಾಗಿ ಸನ್ಮಾನಿಸಿ ನಿಮ್ಮ ಬಾಳು ಬೆಳಗಲಿ ಅಂತ ತಿಳ್ಕೊಂಡು ಅವರಂತ ಕೊಡುಗೆಗಳನ್ನೆಲ್ಲ ಘೋಷಣೆ ಮಾಡಿದ್ದಾರೆ. ಅವರಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕೂಡ ಕಡಿಮೆ. ತಮ್ಮೆಲ್ಲರ ಪರವಾಗಿ, ನಮ್ಮ ಪ್ರಾಚಾರ್ಯ ಪರವಾಗಿ, ಎಲ್ಲ ಪೋಷಕ ಪಾಲಕ ಪರವಾಗಿ ನಾ ಇಲ್ಲಿ ಮಟ್ಟ ಬರಾಕ್ ಎಲ್ಲಾಗಿ ಸಪೋರ್ಟ್ ಮಾಡಿದ್ದೆ, ಹೆಲ್ಪ್ ಮಾಡಿದ್ದೆ ಎಲ್ಲ ಸರ್ಗಳಿಗೆ, ಎಲ್ಲ ಟೀಚರ್ಗಳಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಪಪ್ಪ ಮಮ್ಮಿಗೂ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏನೂ ಕಮ್ಮಿ ಆಗಿಕೊಟ್ಟಿಲ್ಲ, ಎಲ್ಲ ಕೊಡ್ತಾರೋ, ಏನು ಬೆಳೆದೆಲ್ಲ ಕೊಡ್ತಾರೋ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ತಗೊಂಡು ಸರ್ ಹೇಳಿ ನಮ್ಮ ಪಪ್ಪ ಹೆಮ್ಮೆ ಪಡುವಂಥ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳಿ ನಾವು ಮಾಡೀನಿ. ನಂಗೆ ಹೆಮ್ಮೆ ಇತ್ತು, ನಂಗೆ ಖುಷಿ ಆಗತೈತಿ. ಎಲ್ಲರಿಗೂ ಥ್ಯಾಂಕ್ಸ್. ಸಾಧನೆ ಮಾಡೇನಂದ್ರೆ ಇದ್ರೊಳಗೆ ನನ್ನ ಒಬ್ಬಕ್ಕಿದ ಎಫರ್ಟ್ ಇಲ್ಲ. ನಮ್ಮ ಎಲ್ಲ ಲೆಕ್ಚರ್ಸ್ದು ಎಫರ್ಟ್ ಐತಿ, ನಮ್ಮ ಪೇರೆಂಟ್ಸ್ದ ಮತ್ತು ನಮ್ಮ ಹಾಸ್ಟೆಲ್ ಒಳಗೆ ಇದ್ನಿ, ನಮ್ಮ ಹಾಸ್ಟೆಲ್ ಮೇಡಮ್ದ ಎಲ್ಲರೂ ನಂಗೆ ಭಾಳ ಸಪೋರ್ಟ್ ಮಾಡಿದಾರು. ಇಲ್ಲಿ ತನ ಬರೋಕೆ ನನ್ನ ಕೈಲಿ ಎಷ್ಟಾಗೈತಿ ನಾ ಅಷ್ಟು ಅವ್ರಿಗೆಲ್ಲ ಗುಡ್ ರಿಸಲ್ಟ್ ಕೊಡೋಕೆ ಟ್ರೈ ಮಾಡೇನು. ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾರು ನಂಗೆ ತೀರ್ಸೋಕ್ಕಾಗೋದಿಲ್ಲ. ಇದೆಲ್ಲ ನಮ್ಮ ಸರ್ಗಳದೆಲ್ಲ ಕಂಟಿನ್ಯೂ ಎಫರ್ಟ್ ಇದಾಗಲೇ ನನಗೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗೈತಿ. ಥ್ಯಾಂಕ್ ಯು. ಟೈಮ್ ಫ್ರಮ್ ಬಡವ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ ಟೈಮ್ದಾಗ ಏನು ಕೇಳಕ್ಕೆ ಹೋದ್ರು ಎಲ್ಲ ನಮಗೆ ಏನೇನು ಪ್ರಾಬ್ಲಮ್ ಇರ್ತಾವೆ, ಏನು ಡೌಟ್ ಇರ್ತೈತಿ ಎಲ್ಲ ಕ್ಲಿಯರ್ ಮಾಡ್ತೀವಿ. ಕಾಲೇಜ್ ಬಿಟ್ಟಾಗ 5 ಗಂಟೆ ತನಕ ನಿಂತಾದ್ರೂ ನಮಗೆಲ್ಲ ಹೇಳಿ ಹೋಗ್ತೀವಿ ಸರ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಪೇರೆಂಟ್ಸ್ಗೂ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ಕೇಳಿದಾಗ ಏನು ಬೇಕು ಎಲ್ಲ ಕೊಡಿಸಿದಾರು. ಅವ್ರ ಡ್ರೀಮ್ ಸಕ್ಸಸ್ಫುಲ್ಲಾಗಿ ಫುಲ್ಫಿಲ್ ಮಾಡ್ಯಾನು. ಭಾಳ ಖುಷಿ ಆಗ್ತೈತಿ. ಥ್ಯಾಂಕ್ ಯು. 3 ಚಿಂಚಲಿ ಮೊದಲನೇದಾಗಿ ನಾನು ಎಲ್ಲರಿಗೂ ಎಲ್ಲ ಸರ್ ಟೀಚರ್ಸ್ಗಳು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಭಾಳ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ತಂದೆ ತಾಯಿಗೂ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನ್ನ ಮ್ಯಾಗ ಭಾಳ ಆಸೆ ಇಟ್ಟರು, ಏನೋ ಒಂದು ಗುರಿ ಒಂದು ತಲುಪಿ ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಅದನ್ನು ಒಂದಿನ ಮಾಡೇ ತಿರ್ತೀನಿ. ಮತ್ತು ನಾನು ಎಲ್ಲ ಸರ್ ಹೋಗಿ ಟೀಚರ್ಸ್ಗೆ ಸಾರಿನ ಕೇಳ್ತೀನಿ. ಯಾಕಂದ್ರೆ ಅವರೊಂದು ನಮ್ಮ ಸ್ಟೂಡೆಂಟ್ಸ್ ಮ್ಯಾಗ ಒಂದು ಆಸೆ ಇಟ್ಟಿರು, ಒಂದು ಸ್ಟೇಟ್ ರ್ಯಾಂಕ್ ಬರ್ತೈತೆ ಅಂತ ಹೇಳಿ. ಅದನ್ನು ಈ ಸಲ ಆಗಲಿಲ್ಲ. ಇನ್ನಾದ್ರೂ ಅದು ಸ್ವಲ್ಪ ಪೇಪರ್ ತರಿಸಿ ಇದನ್ನು ಮಾಡ್ತೀನಿ. ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಸರ್ ಟೀಚರ್ಸ್ ಕ್ಲಾಸಸ್ಗಳನ್ನ ತಗೋತಿದ್ರು ಮತ್ತೆಲ್ಲ ಕ್ಲಿಯರ್ ಮಾಡ್ತಿದ್ರು. ಎಲ್ಲ ರೀತಿಯ ಸಪೋರ್ಟ್ಗಳನ್ನ ಮಾತಾಡ್ತಾರೆ. ಅವ್ರಿಗೆ ಥ್ಯಾಂಕ್ ಯು ಸರ್.